ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ದೇವರ ಆಶೀರ್ವಾದ ಆತನನ್ನು ಹುಡುಕುವವರಿಗೆ. ಇಬ್ರಿಯರಿಗೆ 11:6 ನಾವು ಓದುತ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಾವು ದೇವರನ್ನು ನೋಡಿದರೆ ಅದನ್ನು ನಂಬಿಕೆ ಎಂದು ಹೇಗೆ ಕರೆಯಬಹುದು? ದೇವರನ್ನು ನೋಡದೆ ನಂಬುವುದೇ ನಿಜವಾದ ನಂಬಿಕೆ. ಕೆಲವರು ಯೋಚಿಸುವಂತೆ ಅದು ಮೂಢನಂಬಿಕೆಯಲ್ಲ. ಪುನರುತ್ಥಾನದ ನಂತರ ತನ್ನನ್ನು ನೋಡಿದ ಜನರಿಗೆ ಯೇಸುದೇವರು ಹೇಳಿದರು, ಯೋಹಾನ 20:29, ನೀನು ನನ್ನನ್ನು ನೋಡಿದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು. ನೋಡದೆ ನಂಬಿದವರು ಧನ್ಯರು. ಯೋಹಾನ 1:18 ನಾವು ಓದುತ್ತೇವೆ, ಯಾವನು ಯಾವ ಕಾಲದಲ್ಲೂ ದೇವರನ್ನು ಕಂಡಿಲ್ಲ, ತಂದೆಯ ಎದೆಯಲ್ಲಿರುವ ಆ ಒಬ್ಬನೇ ಮಗನಾಗಿರುವ ಆತನು ಆತನನ್ನು ತಿಳಿಯಪಡಿಸಿದ್ದಾನೆ. ನಾವು ದೇವರನ್ನು ಸರಿಯಾದ ರೀತಿಯಲ್ಲಿ ನಂಬದಿದ್ದರೆ ನಾವು ಅವನಿಗೆ ಹೇಳುತ್ತೇವೆ, ನೀವು ಯಾರೆಂದು ನನಗೆ ತಿಳಿದಿಲ್ಲ, ಏಕೆಂದರೆ ನಾನು ನಿನ್ನನ್ನು ನೋಡಲಿಲ್ಲ. ಕೆಲವೊಮ್ಮೆ ನಮಗೆ ಆ ನಂಬಿಕೆ ಬರುವುದಿಲ್ಲ. ನಂಬಿಕೆ ನಮಗಿದ್ದರೂ ನಾವು ಅನುಮಾನ ಪಡ್ತೇವೆ, ದೇವರಿದ್ದಾರಾ, ನನ್ನನ್ನು ಪ್ರೀತಿ ಮಾಡುತ್ತಾರಾ, ಅವರೆಲ್ಲಿ ಇದ್ದಾರೆ, ಯಾಕೆ ನನಗಿಷ್ಟೊಂದು ಕಷ್ಟ, ದೇವರು ಯಾಕೆ ನನಗೆ ಉತ್ತರ ಕೊಡುವುದಿಲ್ಲ, ಹಂಗೆಲ್ಲ ನಮಗೆ ಅನುಮಾನ ಬರ್ತದೆ. ಆವಾಗ ಎಲ್ಲ ದೇವರಿದ್ದಾರೆ, ನಮ್ಮನ್ನು ನೋಡುತ್ತಾರೆ, ನಮ್ಮನ್ನು ಪ್ರೀತಿಸುತ್ತಾರೆ ಎಂದು ನಾವು ಅರ್ಥ ಮಾಡಿಕೋಬೇಕು. ನಂಬಿಕೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ನಾವು ಈ ವಾಕ್ಯದಲ್ಲಿ ಓದಿದ್ದೇವೆ, ಇಬ್ರಿಯರಿಗೆ 11:6, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ. ನಾವೆಲ್ಲರೂ ಹೇಳುತ್ತೇವೆ, ನಮಗೆಲ್ಲ ನಂಬಿಕೆ ಇದೆ, ಅದಕ್ಕೆ ನಾವಿಲ್ಲಿ ಬಂದಿರೋದು, ಅದಕ್ಕೆ ನಾವು ಯೇಸುದೇವರ ಹತ್ರ ಪ್ರಾರ್ಥಿಸೋದು. ಆದರೆ ಯೇಸುದೇವರಿಗೆ ಬೇಕಾಗಿರುವ ನಂಬಿಕೆ ಬೇರೆ ಎಂದು ನಾವು ಅರ್ಥ ಮಾಡಿಕೋಬೇಕು. ನಂಬಿಕೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಲ್ಲ. ಈ ನಂಬಿಕೆ ದೇವರು ಇದ್ದಾನೆ ಮತ್ತು ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಇಂಥದೇ ಆಗಿರಬೇಕು. ನಂಬಿಕೆ ಇದೆ ನಮಗೆ. ನಂಬಿಕೆ ಇರುವುದರಿಂದಾನೇ ಯೇಸುದೇವರ ಹತ್ರ ನಾವು ಬಂದಿರೋದು. ಈ ಕೂಟದಲ್ಲಿ ನೀವು ಬಂದಿರೋದು ನಂಬಿಕೆ ಇರೋದ್ರಿಂದ. ಮತ್ತೆ ಆ ನಂಬಿಕೆ ಹೇಗೆ ಇರಬೇಕು? ನಾವೆಲ್ಲರೂ ದೇವರನ್ನು ಪ್ರಾರ್ಥಿಸೋದು, ಅಲ್ಲಾಂದರೆ ದೇವರ ಹತ್ರ ಹೋಗೋದು, ನಮಗೆ ಬೇಕಾಗಿರೋದು ಸಿಗೋದಿಕ್ಕೆ. ನಮಗೆ ಕಷ್ಟ ಇದೆ, ರೋಗ ಇದೆ, ಪ್ರಾಬ್ಲಮ್ಸ್ ಇದೆ, ಅದಕ್ಕೆಲ್ಲ ಪರಿಹಾರ ಉಂಟಾಗೋದಕ್ಕೆ ನಾವು ದೇವರ ಹತ್ರ ಹೋಗೋದು. ಮತ್ತೆ ನಮಗೆ ಪರಿಹಾರ ಸಿಗಲಿಲ್ಲದಿದ್ದರೆ ಇದಕ್ಕೆ ದೇವರ ಹತ್ರ ಹೋಗೋದು. ಇವತ್ತು ನಿಮಗೆ ಪರಿಹಾರ ಇಲ್ಲ, ನೀವು ತಿಳ್ಕೊಳ್ತೀರಿ, ಇಲ್ಲ ನನಗೆ ಕಷ್ಟನೇ ಕಷ್ಟ, ಯಾವಾಗಲೂ ಕಷ್ಟ, ನನಗೆ ಬಿಡುಗಡೆನೇ ಇಲ್ಲ, ನಾನು ಹಿಂಗೇ ಹೋಗ್ತಾ ಇದ್ದೀನಿ, ಚರ್ಚ್ ಹೋಗ್ತೀನಿ, ದೇವರನ್ನು ನಂಬುತ್ತಾ ಇದ್ದೀನಿ, ಆದರೂ ನನಗೇನು ಬಿಡುಗಡೆ ಇಲ್ಲ. ಮತ್ತೆ ಇದಕ್ಕೆ ದೇವರ ಹತ್ರ ಇರಬೇಕು, ಇದಕ್ಕೆ ದೇವರ ಹತ್ರ ನಂಬಿಕೆ ಬೇಕು. ನಂಬಿಕೆ ಇಲ್ಲದ ತುಂಬ ಜನರು ಈ ಲೋಕದಲ್ಲಿ ಇದ್ದಾರೆ. ಅವರ ಥರ ಅಲ್ಲ ನಾವು ಸುಮ್ಮನೆ ಬಂದು ಹೋಗಿ ಹಾಗೆ ಜೀವನ ಮಾಡುತ್ತೇವೆ. ಹಾಗೆ ನಾವು ಜೀವನ ಮಾಡಬಾರದು. ನಮಗೆ ಆ ನಂಬಿಕೆ ಇರಬೇಕು. ಏನು ನಂಬಿಕೆ? ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ನಮಗೆ ಬೇಕು. ನಮಗೆ ನಮ್ಮ ರೋಗ ವಾಸಿಯಾಗಬೇಕು, ನಮ್ಮ ಪ್ರಾಬ್ಲಮ್ಸ್ಗೆ ನಮಗೆ ಪರಿಹಾರ ಬೇಕು, ನಮ್ಮ ಕಷ್ಟಗಳಿಗೆ ನಮಗೆ ಪರಿಹಾರ ಬೇಕು, ನಮ್ಮ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಬೇಕು. ಅದಕ್ಕೆ ನಾವೇನು ಮಾಡಬೇಕು? ನಾವು ಹುಡುಕಬೇಕು, ದೇವರನ್ನು ಹುಡುಕಬೇಕು. ಹುಡುಕಿದರೆ ಮಾತ್ರ ನಮಗೆ ಪರಿಹಾರ ಸಿಗುತ್ತದೆ. ಅದು ಹೇಗೆ ನಾವು ಹುಡುಕೋದ್ರಿಂದ ಈ ಬೋಧನೆಯಲ್ಲಿ ನಿಮಗೆ ಅರ್ಥವಾಗುತ್ತದೆ. ನಮ್ಮ ಸರಳ ಮಾನವ ಸಂಬಂಧದ ಮೂಲಕ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ಮಗು ತನ್ನ ಹೆತ್ತವರನ್ನು ಮೆಚ್ಚಿಸಲು ಬಯಸುತ್ತಾನೆ. ಅವನು ಅವರ ಪ್ರೀತಿ ಮತ್ತು ಕಾಳಜಿಯನ್ನು ತಿಳಿದಿದ್ದಾನೆ. ಅವರ ಪ್ರೀತಿ ಮತ್ತು ಕಾಳಜಿಯ ಪ್ರತಿಯಾಗಿ ಅವನು ಪ್ರೀತಿಯ ವಿಧೇಯ ಮಗುವಾಗಿರುತ್ತಾನೆ. ಕೃತಜ್ಞತೆ ಮತ್ತು ಪ್ರೀತಿಯಿಂದ ಅವನು ತನ್ನ ಹೆತ್ತವರನ್ನು ಮೆಚ್ಚಿಸಲು ಬಯಸುತ್ತಾನೆ. ಅವನು ಹೆತ್ತವರಿಗೆ ಹತ್ತಿರವಿರುವಾಗ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಅವನಿಗೆ ಗೊತ್ತಾಗುತ್ತದೆ. ಅವನ ಆಸೆ ಅವರಿಗೆ ಹತ್ತಿರವಾಗಿರಬೇಕು ಮತ್ತು ಹೆತ್ತವರಿಗೆ ಸಂತೋಷ ಕೊಡಬೇಕು. ಖಂಡಿತವಾಗಿ ಪೋಷಕರು ಅವನನ್ನು ಹೆಚ್ಚು ಪ್ರೀತಿಸುತ್ತಾರೆ ಮತ್ತು ಅವನಿಗೆ ಬಹುಮಾನ ನೀಡುತ್ತಾರೆ, ಅಲ್ಲವೇ? ಅದೇ ಥರ ಈ ಮಗು ಥರ ಇರಬೇಕು ನಮ್ಮ ಪ್ರೀತಿ. ಮಗುವಿಗೆ ಗೊತ್ತು ಹೆತ್ತವರ ಪ್ರೀತಿ, ಅವನನ್ನು ಪ್ರೀತಿಸುತ್ತಾರೆ, ಅವನಿಗೆ ಬೇಕಾಗಿರುವುದೆಲ್ಲ ಕೊಡುತ್ತಾರೆ, ಕಾಳಜಿ ವಹಿಸುತ್ತಾರೆ.
ಹೆತ್ತವರು ಅವನಿಗೆ ಇದ್ದಾನೆ, ಖಂಡಿತವಾಗಿ ಇದ್ದಾನೆ, 100% ಅವರು ಕೈ ಬಿಡುವುದಿಲ್ಲ ಅಂತ ಆ ಮಗುಗೆ ಗೊತ್ತಿದೆ. ಅವಾಗ ಆ ಮಗು ಏನು ಮಾಡ್ತದೆ, ಹೆತ್ತವರಿಗೆ ಅವರೇನು ಹೇಳಿದ್ರು ಮಾಡ್ತಾರೆ. ಅವರಿಗೆ ಪ್ರೀತಿಸಬೇಕು. ಅಯ್ಯೋ ಅದು ಮಾಡು ಅಂತ ಹೇಳಿದ್ರೆ ನಾನು ಆಗಲ್ಲ ಅಂತ ಹೇಳಲ್ಲ. ಅವರಿಗೆ ಪ್ರೀತಿಸಬೇಕು, ಹೆಚ್ಚು ಪ್ರೀತಿಸಬೇಕು, ಹೆಚ್ಚು ಪ್ರೀತಿಸಬೇಕು ಅಂತ ಆ ಮಗುಗೆ ಆಸೆ ಇರ್ತದೆ. ಅದು ನೋಡಿ ಹೆತ್ತವರು ಬಹುಮಾನ ಕೊಡ್ತಾರೆ ಅಲ್ಲವೇ? ಅದೇ ತರ ಇರಬೇಕು ನಮ್ಮ ಪ್ರೀತಿ ದೇವರೊಂದಿಗೆ. ಕೀರ್ತನೆಗಳು 33:11 ಹೇಳುತ್ತದೆ, ಕರ್ತನ ಕಣ್ಣು ಆತನಿಗೆ ಭಯಪಡುವವರ ಮೇಲೆಯೂ ಆತನ ಕರುಣೆಯು ಎದುರು ನೋಡುವವರ ಮೇಲೆಯೂ ಅದೇ. ಇಬ್ರಿಯರಿಗೆ 11:4 ಬರೆದಿದೆ, ನಂಬಿಕೆಯಿಂದಲೇ ಏಬೆಲ್ನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದ್ದನು. ನಿಮಗೆ ಗೊತ್ತು, ಏಬೆಲ್ನು ಮತ್ತು ಕಾಯಿನನು ಅವರಿಬ್ಬರು ದೇವರಿಗೆ ಯಜ್ಞ ಕೊಟ್ಟಿದ್ದರು. ಆದರೆ ಏಬೆಲ್ನ ಯಜ್ಞ ಮಾತ್ರ ದೇವರು ಸ್ವೀಕರಿಸಿದರು. ಯಾಕೆ? ದೇವರಿಗೆ ಹೇಗೆ ಮೆಚ್ಚಿಸಬೇಕು ಅದೇ ತರ ಏಬೆಲು ಕೊಟ್ಟಿದ್ದಾರೆ. ಕೇನನು ಕೊಟ್ಟಿದ್ದಾನೆ, ಆದರೆ ಕೊಡುವುದಕ್ಕೆ ಕೊಟ್ಟಿದ್ದಾರೆ. ನಾವು ಅದೇ ತರ ನಾವು ಪ್ರಾರ್ಥಿಸಬೇಕು, ಅದಕ್ಕೆ ಪ್ರಾರ್ಥಿಸುತ್ತೇವೆ. ಚರ್ಚಿಗೆ ಬರಬೇಕು, ಅದಕ್ಕೆ ಬರ್ತೇವೆ. ಬೈಬಲ್ ಓದಬೇಕು, ಅದಕ್ಕೆ ಓದುತ್ತೇವೆ. ಏನೋ ಒಂದು ಮಾಡಬೇಕು, ಮಾಡುವುದಕ್ಕಾಗಿ ಅಲ್ಲ. ಅದೇ ಪಾಸ್ಟರ್ ಹೇಳ್ತಾ ಇದ್ದಾರೆ, ಇಲ್ಲಾಂದ್ರೆ ಇನ್ನೊಬ್ಬರು ಹೇಳ್ತಾರೆ, ಅದಕ್ಕೋಸ್ಕರ ನಾವು ಮಾಡುತ್ತೇವೆ ಅಂದರೆ ಅದು ದೇವರು ಸ್ವೀಕರಿಸುವುದಿಲ್ಲ. ಹೌದು, ನಾನು ದೇವರ ಮಗು, ನಾನು ಬೈಬಲ್ ಓದಿ ದೇವರೇನು ಹೇಳ್ತಾರೋ ಅದು ನಾನು ಮಾಡುವುದಕ್ಕೆ. ಬೈಬಲ್ ಅಂದರೆ ನಮ್ಮ ಲವ್ ಲೆಟ್ರು, ನಾವು ಅರ್ಥ ಮಾಡ್ಕೋಬೇಕು. ಆ ಲವ್ ಲೆಟ್ರಲ್ಲಿ ದೇವರ ಪ್ರೀತಿಯ ತಂದೆ ಮಕ್ಕಳಿಗೆ ಬರೆದಿರುವ ಲವ್ ಲೆಟ್ರು ಎಂದರೆ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಅದು ಬರೆದಿದೆ. ಅದು ನೋಡಿ ನಾವು ಅದೇ ಥರ ವರ್ತಿಸಿದರೆ, ಹೌದು ನನ್ನ ತಂದೆ ನನಗೆ ಪತ್ರ ಬರೆದಿದ್ದಾರೆ, ನಾನು ಇದೇ ಥರ ಇರಬೇಕು ಅಂತ ನನ್ನ ತಂದೆ ಆಸೆ. ಅದು ಆ ಪ್ರೀತಿಯಿಂದ ನಾವು ಬೈಬಲ್ ಓದಿ, ಪ್ರೀತಿಯಿಂದ ನಾವು ಪ್ರಾರ್ಥನೆ ಮಾಡಿ, ಪ್ರೀತಿಯಿಂದ ನಾವು ಪಾಲಿಸಿದರೆ ದೇವರ ಮಕ್ಕಳೇ, ಅದಕ್ಕೆ ಬಹುಮಾನ ಬೇರೆ. ಇದೇ ನಾವು ದೇವರನ್ನು ಹುಡುಕುವುದು. ನಾವು ಅರ್ಥ ಮಾಡ್ಕೋಬೇಕು. ಬರೀ ಒಂದು ವಿಶ್ವಾಸ ಅಲ್ಲ, ಬರೀ ಒಂದು ನಂಬಿಕೆ ಅಲ್ಲ, ದೇವರನ್ನು ಮೆಚ್ಚಿಸುವ ನಂಬಿಕೆ ನಮಗಿರಬೇಕು. ಯಾಕೋಬನು 2:17 ಯಾಕೋಬನು ಸರಿಯಾಗಿ ಹೇಳಿದ್ದು, ಕೆಲಸಗಳಿಲ್ಲದ ನಂಬಿಕೆ ಸತ್ತಿದೆ. ನಂಬಿಕೆ ಎಂದರೆ ನಂಬಿಕೆ ಸಂಕಲನ ಕೆಲಸಗಳು. ಬರೀ ನಂಬಿಕೆ ಅಲ್ಲ, ನಂಬಿಕೆ ಪ್ಲಸ್ ಕೆಲಸಗಳು. ಅನೇಕ ವಿಶ್ವಾಸಿಗಳು ಮತ್ತು ಚರ್ಚ್ಗಳು ನಂಬುತ್ತಾರೆ ಜೀಸಸ್ ದೇವರ ಮಗ ಎಂದು ನಾವು ನಂಬಬೇಕು ಮತ್ತು ಅವನು ನಮ್ಮ ಪಾಪಗಳಿಗೋಸ್ಕರ ಸತ್ತರು ಮತ್ತು 3ನೇ ದಿನದಲ್ಲಿ ಮತ್ತೆ ಎದ್ದನು ಎಂದು ನಂಬಿದರೆ ಅದೇ ಸರಿಯಾದ ವಿಶ್ವಾಸ. ಅಷ್ಟೇ ಸಾಕು. ಆದರೆ ನಮಗೆ ವಿಶ್ವಾಸ ಇದೆ ಮತ್ತು ಜ್ಞಾನ ಸ್ನಾನ ತಕ್ಕೊಂಡ್ರೆ ಖಂಡಿತವಾಗಿ ನಾವು ಸ್ವರ್ಗಕ್ಕೆ ಸೇರುತ್ತೇವೆ. ಮತ್ತೆ ಚರ್ಚ್ ಹೋಗಬೇಕು, ಬರಬೇಕು, ಬೇರೆ ಏನು ಮಾಡಬೇಕಾಗಿಲ್ಲ ಅಂತ ಕೆಲವರು ನಂಬುತ್ತಾರೆ. ತುಂಬ ಜನರು ನಂಬಿಕೆ ಎಂದರೆ ಅವರು ಏನು ಯೋಚನೆ ಮಾಡುತ್ತಾರೆ ಅಂದರೆ, ನಂಬಿಕೆ ಇರಬೇಕು ಆದರೆ ವಿಧೇಯತೆ ಅಷ್ಟು ಮುಖ್ಯ ಅಲ್ಲ ಅಂತ. ಅದು ತಪ್ಪು ಎಂದು ಈ ವಾಕ್ಯ ಓದಿದರೆ ನಿಮಗೆ ಅರ್ಥವಾಗುತ್ತೆ. ಯಾಕೋಬನು 2:17 ಹೇಳುತ್ತದೆ, ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ಒಂಟಿಯಾಗಿತ್ತು, ಸತ್ತದಾಗಿದೆ. ಕ್ರಿಯೆಗಳಿರಬೇಕು. ವಿಶ್ವಾಸಕ್ಕೆ, ನಂಬಿಕೆಗೆ ಕ್ರಿಯೆಗಳಿರಬೇಕು. ಇಬ್ರಿಯರಿಗೆ 11:1 ಬರೆದಿದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆವೆಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಕೊಳ್ಳುವುದು ಆಗಿದೆ. ಅಂದರೆ ದೇವರು ಹೇಳುವುದನ್ನು ಮತ್ತು ಆತನ ವಾಗ್ದಾನಗಳನ್ನು ನಾವು ನೋಡಲಿಲ್ಲದಿದ್ದರೂ ನಾವು ನಂಬಬೇಕು. ದೇವರು ಒಂದು ಮನುಷ್ಯನಲ್ಲ ಹಿಂಗೆಲ್ಲ ನಮಗೆ ಭರವಸೆ ಕೊಡುವುದಕ್ಕೆ. ಅಲ್ಲಾಂದರೆ ಬೈಬಲಲ್ಲಿ ಬರೆದಿರುವುದಲ್ಲ, ಯಾರೋ ಒಂದು ಮನುಷ್ಯನು ಸುಮ್ಮನೆ ಒಂದು ಸುಳ್ಳು ಬರೆದಿರುವುದಲ್ಲ, ಇದೆಲ್ಲ ನಿಜ. ಅದು ನಾವು ಪಾಲಿಸಿದರೆ ನಮಗೆ ಅರ್ಥವಾಗುತ್ತದೆ ಇದು ನಿಜ ಅಂತ. ಯಾರು ದೇವರ ವಾಕ್ಯ ಪಾಲಿಸುವುದಿಲ್ಲ ಅವರಿಗೆ ಇದು ದೇವರು ಹೇಳುವುದನ್ನು, ಅಲ್ಲಾಂದರೆ ದೇವರ ಭರವಸೆ ಎಸ್ ಆ್ಯಂಡ್ ಏಮನ್ ಎಂದು ಹೇಳಿದರೂ ಕೂಡ ಅವರಿಗೆ ಅರ್ಥವಾಗುವುದಿಲ್ಲ. ನಾವು ಕಷ್ಟದಲ್ಲಿ ಜೀವನ ಮಾಡುವುದಕ್ಕಲ್ಲ ದೇವರು ಕರೆದಿರುವುದು. ದೇವರ ಮಕ್ಕಳೇ ಅರ್ಥ ಮಾಡ್ಕೋಬೇಕು. ದೇವರು ಹೇಳಿದ್ರು ಈ ಲೋಕದಲ್ಲಿ ನಮಗೆ ಕಷ್ಟ ಇದೆ, ಅದನ್ನ ಅರ್ಥ ಯಾವಾಗಲೂ ಕಷ್ಟದಲ್ಲೇ ಜೀವನ ಮಾಡಬೇಕು. ನಮ್ಮ ಕಷ್ಟ ಮತ್ತು ಹೆಚ್ಚಾಗಿ ಹೆಚ್ಚಾಗಿ ಬರ್ತದೆ ಅಂತ ಅಲ್ಲ. ಕಷ್ಟ ಬರ್ತದೆ, ಅದು ಹೋಗ್ತದೆ. ಒಂದೊಂದು ಕಷ್ಟ ಬರ್ತದೆ, ನಮಗೆ ಇರುವ ಕಷ್ಟ ಅದು
ಜಾಸ್ತಿಯಾಗಿ ಹೋಗ್ತದೆ ಅಂತ ಅಲ್ಲ ಅರ್ಥ. ನೀವು ತಪ್ಪು ಬೋಧನೆ ಅರ್ಥ ಮಾಡಿಕೋಬಾರದು. ನಾನು ಹಂಗೆ ಯಾವತ್ತೂ ಬೋಧಿಸಲಿಲ್ಲ. ನಮಗೆಲ್ಲರಿಗೂ ಯೇಸುದೇವರು ಹೇಳಿದ್ರು, ಈ ಲೋಕದಲ್ಲಿ ನಮಗೆ ಕಷ್ಟ ಇದೆ, ಆದರೆ ನಮಗದಕ್ಕೆ ಬಿಡುಗಡೆ ಇದೆ. ಮತ್ತೆ ಇನ್ನೊಂದು ಕಷ್ಟ ಬರ್ತದೆ, ಅದಕ್ಕೆ ಬಿಡುಗಡೆ ಇದೆ. ಹಂಗೆ ಅಲ್ಲ, ಒಂದು ಕಷ್ಟ ಅದು ಹೆಚ್ಚಾಗಿ ಬಾಂಬಾಗಿ ಬ್ಲಾಸ್ಟ್ ಆಗುತ್ತೆ ಅಂತಲ್ಲ. ನೀವು ಹಂಗೆ ತಿಳ್ಕೊಬಾರದು. ನಿಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆಯಾ, ಅದು ಹೆಚ್ಚಾಗಿ ಬ್ಲಾಸ್ಟ್ ಆಗುತ್ತೆ ಅಂತಲ್ಲ ಅದನ್ನಲ್ಲಿ ಬರೆದಿರುವುದು. ನೀವು ದೇವರ ದಾರಿಯಲ್ಲಿ ನಡೆದ್ರೆ ಅದಕ್ಕೆಲ್ಲ ಪರಿಹಾರ ಉಂಟಾಗುತ್ತದೆ. ಅರ್ಥ ಮಾಡಿಕೊಳ್ಳಿ ನಾನೇನು ಹೇಳ್ತಾ ಇರೋದು ಅಂತ. ಮಾರ್ಕನು 11:12-14 ಯೇಸು ಒಂದು ಒಣಗಿದ ಅಂಜೂರದ ಮರದಿಂದ ನಂಬಿಕೆಯ ಪಾಠವನ್ನು ಕಲಿಸುತ್ತಾನೆ. ಯೇಸು ಈ ಮರದ ಬಳಿಗೆ ಬಂದಾಗ ಈ ಮರವು ಎಲೆಗಳಿಂದ ತುಂಬಿತ್ತು. ಅದರ ಹಣ್ಣುಗಳನ್ನು ಹುಡುಕಿದಾಗ ಅವನಿಗೆ ಎಲೆಗಳನ್ನು ಹೊರತುಪಡಿಸಿ ಬೇರೆ ಏನು ಸಿಗಲಿಲ್ಲ. ಅವನು ಈ ಮರವನ್ನು ಶಪಿಸಿದನು. ಮರುದಿನ ಬೆಳಗ್ಗೆ ಪೇತ್ರನು ಶಾಪಗ್ರಸ್ತ ಮರವು ಒಣಗಿರುವುದನ್ನು ನೋಡಿದನು. ಮಾರ್ಕನು 11:21 ಅವನು ಹೇಳಿದನು, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರ ಮರವು ಒಣಗಿ ಹೋಗಿದೆ. ಯೇಸು ಹೇಳಿದು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಅರ್ಥವಾಯ್ತಾ ಇದು? ಯೇಸುದೇವರು ಒಂದು ಮರ ನೋಡಿದನು, ಅದಕ್ಕೆ ತುಂಬಾ ಎಲೆಗಳಿದೆ. ಅಂಜೂರದ ಮರ ತುಂಬಾ ಎಲೆಗಳಿದೆ, ನೋಡಿದರೆ ತುಂಬಾ ಹಣ್ಣಿದೆ ಅಂತ ಅನಿಸುತ್ತದೆ. ಯೇಸುದೇವರು ಹೋಗಿ ನೋಡಿದಾಗ, ಹುಡುಕಿದಾಗ ಹಣ್ಣುಗಳೇ ಇಲ್ಲ, ಬರೀ ಎಲೆಗಳು. ಹಣ್ಣು ಬರಬೇಕಾಯ್ತು, ಕಾಲ ಆಯ್ತು. ಅದಕ್ಕೆ ಯೇಸುದೇವರು ಶಪಿಸಿದ್ದಾರೆ. ಇಲ್ಲಾಂದ್ರೆ ಯೇಸುದೇವರು ಶಪಿಸುವುದಿಲ್ಲ. ಕಾಲ ಆಯ್ತು, ಅದು ಹಣ್ಣು ಬರಬೇಕಾಯ್ತು, ಆದರೂ ಹಣ್ಣುಗಳಿಲ್ಲ, ಬರೀ ಎಲೆಗಳು ಮಾತ್ರ. ಅದರಿಂದ ಒಂದು ಪಾಠವಿದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಈ ಮರವು ಹಣ್ಣಾಗುತ್ತಿರುವಂತೆ ಕಾಣಿಸಿಕೊಂಡಿತ್ತು, ಆದರೆ ಅದು ನಿಜವಾಗಿರಲಿಲ್ಲ. ಅನೇಕ ವಿಶ್ವಾಸಿಗಳು ಮೇಲ್ನೋಟಕ್ಕೆ ಎಲೆಗಳಿಂದ ತುಂಬಿರುವ ಈ ಮರದಂತೆ ಕಾಣುತ್ತಾರೆ. ಅನೇಕ ವಿಶ್ವಾಸಿಗಳು ಈ ಅಂಜೂರದ ಮರ ತರ ಕಾಣುತ್ತಾರೆ. ಅಂದರೆ ಅವರಿಗೆ ಪ್ರಾರ್ಥನೆ ಇದೆ, ಬೈಬಲ್ ಓದುತ್ತಾರೆ, ಅವರು ಚರ್ಚ್ ಸಭೆಗಳಿಗೆ ಹಾಜರಾಗುತ್ತಾರೆ, ಒಂದು ಬಿಡುವುದಿಲ್ಲ. ಪರ್ಸನಲ್ ಪ್ರಾರ್ಥನೆ ಇದೆ, ಕೂಟ ಪ್ರಾರ್ಥನೆ ಇದೆ, ಎಲ್ಲ ಇದೆ. ದೇವರ ಮಾತುಗಳು ಮಾತ್ರ ಅವರು ಬಾಯಿ ತೆಗೆದರೆ ಮಾತಾಡುವುದು, ಆದರೆ ಹಣ್ಣುಗಳಿಲ್ಲ. ದೇವರ ಸೇವೆ ಇಲ್ಲ. ಏನು ಹಣ್ಣುಗಳು? ಆತ್ಮದ ಫಲಗಳು, ಪ್ರೀತಿ, ಸಂತೋಷ, ಸಮಾಧಾನ, ಸೌಮ್ಯತೆ, ನಿಷ್ಠ, ಸೆಲ್ಫ್ ಕಂಟ್ರೋಲ್. ಇದೇ ಫಲಗಳು, ಇದೇ ನಮ್ಮಲ್ಲಿ ಇರುವ ಫಲಗಳು. ಮನುಷ್ಯರು ನಮಗೆ ಕೆಟ್ಟದು ಮಾಡುತ್ತಾರೆ, ನಾವು ಫರ್ಗಿವ್ ಮಾಡಬೇಕು, ನಾವು ಕೋಪ ಮಾಡಿಕೊಳ್ಳಬಾರದು. ಮತ್ತೆ ನಮಗೆ ಪ್ರಾಬ್ಲಮ್ಸ್ ಬರ್ತದೆ. ನಾನು ಇನ್ನೂ ನಿಮಗೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ಸ್ ಬಂದು ಬ್ಲಾಸ್ಟ್ ಆಗೋದಲ್ಲ. ನಿಮ್ಮ ಮನೆಗಳೆಲ್ಲ ಪ್ರಾಬ್ಲಮ್ಸ್ ಬಂದು ಬ್ಲಾಸ್ಟ್ ಆಗೋದಲ್ಲ. ನಿಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದ್ದರೆ ನೀವು ದೇವರ ದಾರಿಯಲ್ಲಿ ನಡೆದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ, ಅದು ಬ್ಲಾಸ್ಟ್ ಆಗುವುದಿಲ್ಲ. ಮತ್ತೆ ನೀವು ದೇವರ ದಾರಿಯಲ್ಲಿ ನಡೀಲಿಲ್ಲದಿದ್ದರೆ ಅದು ಬ್ಲಾಸ್ಟ್ ಆಗುತ್ತೆ. ಬೇರೆ ಬೇರೆ ಪ್ರಾಬ್ಲಮ್ಸ್ ಬೇರೆ ಕಡೆಯಿಂದ ನಮಗೂ ಅದು ಹೋಗ್ತದೆ. ಅದೇ ನಮ್ಮ ಸಮಸ್ಯೆ. ಈ ಲೋಕದಲ್ಲೂ ಏನು ಪ್ರಾಬ್ಲಮ್ಸ್ ಬರ್ತದೆ, ಮತ್ತೆ ಅವರಿಗೆ ದಾರಿ ಇಲ್ಲ. ಆ ಪ್ರಾಬ್ಲಮ್ ಅಲ್ಲೇ ಅವರು ಮುಳುಗುತ್ತಾರೆ. ಅದು ನೀವು ಅರ್ಥ ಮಾಡಿಕೊಳ್ಬೇಕು. ಅದೇ ಡಿಫರೆನ್ಸು. ಈ ಲೋಕದಲ್ಲಿ ಇರುವವರಿಗೆ ಯೇಸುದೇವರಿಲ್ಲ, ಅವರಿಗೆ ಹೆಂಗೆ ಸಾಲ್ವ್ ಮಾಡಬೇಕು ಎಂದು ಗೊತ್ತಿಲ್ಲ, ಅವರು ದೇವರ ದಾರಿಯಲ್ಲಿ ನಡೆಯುವುದಿಲ್ಲ, ಅವರ ಪ್ರಾಬ್ಲಮ್ ಬ್ಲಾಸ್ಟ್ ಆಗುತ್ತೆ. ಆದರೆ ವಿಶ್ವಾಸಿಗಳು ಪ್ರಾಬ್ಲಮ್ ಬ್ಲಾಸ್ಟ್ ಆಗಬಾರದು. ನೀವು ಹಂಗೆ ತಿಳ್ಕೊಳ್ತೀರಿ, ಓ ಯೇಸುದೇವರು ಹೇಳಿದರಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇದೆ, ಅದೇ ನನ್ನ ಮನೆ. ಕೆಲವರು ಹೇಳ್ತಾರೆ, ಯೇಸುದೇವರು ಹೇಳಿದರು ನನ್ನ ಸಿಲುಬೆಯನ್ನು ಹೊತ್ತಿಕೊಂಡು ನನ್ನನ್ನು ಹಿಂಬಾಲಿಸು, ಇದೇ ನನ್ನ ಸಿಲುಬೆ. ನಿಮ್ಮ ಪ್ರಾಬ್ಲಮ್ಸ್ ಅಲ್ಲ ನಿಮ್ಮ ಸಿಲುಬೆ, ನಿಮ್ಮ ರೋಗ ಅಲ್ಲ ನಿಮ್ಮ ಸಿಲುಬೆ. ಏನು ಸಿಲುಬೆ? ನಮಗೆ ಪಾಲಿಸುವುದಕ್ಕೆ ನಮಗೆ ಕಷ್ಟ ಇಲ್ವಾ? ದೇವರ ದಾರಿಯಲ್ಲಿ ನಡೆಯುವುದಕ್ಕೆ ಕಷ್ಟ ಇಲ್ವಾ? ದೇವರ ಸೇವೆ ಮಾಡುವುದಕ್ಕೆ ಕಷ್ಟ ಇಲ್ಲ? ನನಗೆ ಪ್ರತಿ ವಾರ 2 ಸರ್ವಿಸ್ ನಡೆಸುವುದಕ್ಕೆ ನನಗೆ ಕಷ್ಟ ಇಲ್ಲ? ಇದು ನನ್ನ ಸಿಲುಬೆ. ದೇವರಿಗೋಸ್ಕರ ನಾನು ಹೊತ್ತುಕೊಂಡು ಹೋಗ್ಬೇಕು. ನಿಮಗೂ ಸೇವೆ ಮಾಡುವುದಕ್ಕೆ ನಿಮಗೆ ಕಷ್ಟ ಇದೆ, ಅದೇ ಸಿಲುಬೆ. ದೇವರನ್ನು ಪಾಲಿಸುವುದಕ್ಕೆ, ಏಕೆಂದರೆ ನಮ್ಮ ಫ್ಲೆಶ್ ಅಲೋ ಮಾಡುವುದಿಲ್ಲ. ಈ ಲೋಕದಲ್ಲಿ ನಮಗೆ ಹೆಂಗ್ ಬೇಕು ಅದೇ ತರ ಜೀವನ ಮಾಡುವುದಕ್ಕೆ ನಮಗಿಷ್ಟ. ನನಗಾದ್ರೆ ಯಾಕೆ ನಾನು ಇಲ್ಲಿ ಬಂದು ನಿಂತ್ಕೋಬೇಕು? ನನಗೆ ಬೇರೆ ಕೆಲಸಕ್ಕೆ ಸೇರಕ್ಕಾಗೋದಿಲ್ಲ, ನನಗೆ ಬೇರೆ ಕೆಲಸ ಸಿಗುವುದಿಲ್ಲ. ಪಾಸ್ಟರ್ಸ್ಗೆಲ್ಲ ಬೇರೆ ಕೆಲಸ ಸಿಗುವುದಿಲ್ಲ ನೀವು ಅನ್ಕೊಂಡಿದ್ದೀರಾ? ಅವರಿಗೆಲ್ಲ ಬೇರೆ ಕೆಲಸ ಸಿಗುತ್ತದೆ.
ಆದರೆ ದೇವರು ಕರೆದ್ರು, ಸಭೆ ನಡೆಸೋದಕ್ಕೆ ದೇವರು ಕರೆದಿರುವುದು. ಅವರು ಸಿಲುಬೆ ಹೊತ್ತುಕೊಂಡು ಅವರು ಸೇವೆ ಮಾಡುತ್ತಾರೆ. ದೇವರಿಗೋಸ್ಕರ ಸಂತೋಷಪೂರ್ಣವಾಗಿ ಸಮಾಧಾನದಿಂದ ದೇವರಿಗೆ ಸೇವೆ ಮಾಡ್ತಾರೆ. ಅದೇ ಸಿಲುಬೆ. ಮತ್ತೆ ಈ ಲೋಕದಲ್ಲಿ ಹೋಗುವ ಕಷ್ಟ ಅಲ್ಲ ನಮ್ಮ ಸಿಲುಬೆ ಎಂದು ಅರ್ಥ ಮಾಡಿಕೊಳ್ಳಿ. ದೇವರ ಸಿಲುಬೆ ನಾವು ಹೊತ್ಕೊಂಡ್ರೆ ಆ ಕೆಲಸಗಳಿಗೆಲ್ಲ ಪರಿಹಾರ ಉಂಟಾಗುತ್ತದೆ. ಸೊ ವಿಶ್ವಾಸಿಗಳು ಹಿಂಗೆ ಮೇಲ್ನೋಟಕ್ಕೆ ಎಲೆಗಳಿಂದ ತುಂಬಿರುವ ಈ ಅಂಚುರದ ಮರದಂತೆ ಅವರು ಕಾಣುತ್ತಾರೆ. ಅವರಿಗೆ ಎಲ್ಲ ಇದೆ, ಆದರೆ ಆತ್ಮದ ಫಲವಿಲ್ಲ, ದೇವರ ಸೇವೆ ಇಲ್ಲ. ಅವರು ಕ್ರಿಸ್ತನಲ್ಲಿ ಯಾವುದೇ ಫಲವನ್ನು ಉಂಟು ಮಾಡುವುದಿಲ್ಲ. ಯೋಹಾನ 15:2 ಯೇಸುದೇವರು ಹೇಳಿದರು, ಅವನು ನನ್ನಲ್ಲಿ ಹಣ್ಣಾಗದ ಪ್ರತಿಯೊಂದು ಕೊಂಬೆಯನ್ನು ತೆಗೆದು ಹಾಕುತ್ತಾನೆ. ಅವನನ್ನು ಅಂದರೆ ತಂದೆಯಾದ ದೇವರು ನನ್ನಲ್ಲಿ, ಯೇಸು ಕ್ರಿಸ್ತನಲ್ಲಿ ಹಣ್ಣಾಗದ ಪ್ರತಿಯೊಂದು ಕೊಂಬೆಯನ್ನು ತೆಗೆದುಹಾಕ್ತಾನೆ. ನಾವು ಚರ್ಚಲ್ಲಿ ಬರ್ತೇವೆ, ಹಣ್ಣುಗಳಿಲ್ಲದಿದ್ದರೆ ಸಭೆಯ ಭಾಗ ಅಲ್ಲ. ನೀವು ಚರ್ಚಲ್ಲಿ ಬಂದು ಹೋಗಬಹುದು, ಆದರೆ ಸಭೆಯ ಭಾಗ ಅಲ್ಲ. ದೇವರ ಸಭೆ ಅಂದರೆ ಕ್ರಿಸ್ತನ ಬಾಡಿ, ದ ಬಾಡಿ ಆಫ್ ಕ್ರೈಸ್ಟ್. ಬಾಡಿ ಆಫ್ ಕ್ರೈಸ್ಟ್ ಅಲ್ಲಿ ಹಣ್ಣುಗಳಿರಬೇಕು. ಹಲ್ಲೆಲೂಯಾ. ಇಬ್ರಿಯರಿಗೆ 6 ಸ್ಪಷ್ಟವಾಗಿದೆ, ಯಾವುದೇ ನಂಬಿಕೆ ಸಾಕಾಗುವುದಿಲ್ಲ. ಕ್ಷಮೆಯನ್ನು ಕೇಳಿದರೆ ಸಾಕು. ನಾವು ಸದಾಚಾರದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ದೇವರ ಸೇವೆ ಮಾಡುವುದು ಒಂದು ಆಯ್ಕೆಯಾಗಿದೆ. ಪ್ರತಿಯೊಂದು ವಿಶ್ವಾಸಿಯು ದೇವರ ಸೇವೆ ಮಾಡಬೇಕಾಗಿಲ್ಲ. ಈ ರೀತಿಯ ನಂಬಿಕೆ ನಿಜವಾದ ನಂಬಿಕೆ ಅಲ್ಲ. ತುಂಬಾ ಜನ ಹೀಗೆ ವಿಶ್ವಾಸ ಮಾಡುತ್ತಾರೆ. ನಮಗೆ ಬೈಬಲ್ ಹೇಳುತ್ತದೆ, ಯೇಸು ದೇವರ ತರ ಆಗಬೇಕು, ಪುತ್ರನ ತರ ಆಗಬೇಕು. ನಾವು ನಮ್ಮ ವರ್ತನೆಗಳು, ನಮ್ಮ ಸ್ವಭಾವಗಳು, ನಮ್ಮ ಪಾತ್ರಗಳು ಯೇಸು ದೇವರ ತರ ಆಗಬೇಕು. ತುಂಬಾ ವಿಶ್ವಾಸಿಗಳು ಯೋಚನೆ ಮಾಡ್ತಾರೆ, ಹಂಗಾಗಕ್ಕಾಗಲ್ಲ. ಫಾರ್ಗಿವ್ನೆಸ್ ಹೇಳಿದರೆ ಸಾಕು, ಮತ್ತೆ ಎಲ್ಲರೂ ಸೇವೆ ಮಾಡಬೇಕಾಗಿಲ್ಲ. ಕೆಲವರು ಯಾರಿಗಾರು ಅನಿಸುತ್ತದೆಯೋ ಅವರೇ ಮಾಡಿದರೆ ಸಾಕು. ಎಲ್ಲರನ್ನೂ ಕರೀಲಿಲ್ಲ. ಇದೆಲ್ಲ ನಿಜವಾದ ನಂಬಿಕೆ ಅಲ್ಲ. ಹಾಗಾದ್ರೆ ಯಾಕೋಬನು 1:22 ಏಕೆ ಹೀಗೆ ಹೇಳುತ್ತದೆ, ನೀವು ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿತ್ತು, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ಯಾಕೆ ಇದರಲ್ಲಿ ಹಿಂಗೆ ಬರೆದಿರುವುದು? ನೀವೆಲ್ಲರೂ ವಾಕ್ಯ ಕೇಳಿಕೊಂಡು ಹೋಗ್ರಿ, ನಿಮಗೆ ಸಮಾಧಾನ ಉಂಟಾಗುತ್ತದೆ, ನಿಮಗೆ ಖುಷಿ ಉಂಟಾಗುತ್ತದೆ. ವಾಕ್ಯ ಕೇಳುತ್ತಾ ಇರಬೇಕು. ವಾಕ್ಯ ಕೇಳುವಾಗ ನಮಗೆಲ್ಲ ಖುಷಿ ಉಂಟಾಗುತ್ತದೆ ಅಲ್ಲವೇ? ನಾವು ಬೋಧನೆಯನ್ನು ನಾವು ಕೇಳಿಸಿಕೊಂಡಾಗ ನಮಗೆ ಖುಷಿ ಉಂಟಾಗುತ್ತದೆ. ಮತ್ತೆ ಅದು ನಾವು ಪಾಲಿಸಲಿಲ್ಲದಿದ್ದರೆ ಅದು ನಮಗೆ ಮೋಸ ಮಾಡುತ್ತದೆ ಎಂದು ಯಾಕೆ ಬೈಬಲಲ್ಲಿ ಬರೆದಿದೆ? ಹಲ್ಲೆಲೂಯಾ. ಕೇವಲ ದೇವರ ವಾಕ್ಯಗಳು ಮತ್ತು ದೇವರ ಸಂದೇಶವನ್ನು ಕೇಳುವ ಮೂಲಕ ನಾವು ಹೇಗೆ ನಮ್ಮನ್ನು ಮೋಸಗೊಳಿಸುತ್ತೇವೆ. ನೀವು ಈ ವಾಕ್ಯ ಎಂದಾದರೂ ಓದಿದಿರಾ? ಮತ್ತೆ ನೀವು ಎಂದಾದರೂ ಇದರ ಬಗ್ಗೆ ಯೋಚಿಸಿದಿರಾ? ಹೇಗೆ ನಾನು ಬರೀ ಕೇಳಿಸ್ಕೊಂಡು ಹೋಗಿದರೆ ನನ್ನನ್ನು ನಾನು ಹೇಗೆ ಮೋಸ ಮಾಡ್ತಾ ಇದ್ದೀನಿ? ಯಾರು ಯೋಚನೆ ಮಾಡ್ತಾರೆ? ಈ ವಾಕ್ಯ ನೀವು ನೋಡಿದಿರಾ? ನಿಮ್ಮ ಬೈಬಲಲ್ಲಿ ಬರೆದಿದೆ, ಯಾಕೋಬನು 1:22. ನಾವು ನಿಜವಾದ ನಂಬಿಕೆಯನ್ನು ಹೊಂದಿದರೆ ನಾವು ದೇವರ ವಾಕ್ಯಗಳನ್ನು ಮಾಡುವವರಾಗುತ್ತೇವೆ ಮತ್ತು ಎಲ್ಲ ಸಂದರ್ಭಗಳಲ್ಲಿ ಶಾಂತಿಯನ್ನು ಹೊಂದಿರುತ್ತೇವೆ. ಇದು ವಿಧೇಯತೆಯ ನಂಬಿಕೆ, ವಿಧೇಯ ನಂಬಿಕೆ. ಸರಿಯಾದ ನಂಬಿಕೆ ಇದ್ದರೆ ಆ ಮಗು ತರ, ಅಯ್ಯೋ ನನ್ನ ಅಪ್ಪ ನನ್ನ ತಂದೆ ಎಷ್ಟೊಂದು ನನ್ನನ್ನು ಪ್ರೀತಿಸುತ್ತಾ ಇದ್ದೀನಿ, ನಾನು ಅವನ್ನ ಪಾಲಿಸಬೇಕು. ಆ ದೇವರ ಭಯ ಬೇಕು, ದೇವರ ಪ್ರೀತಿ ಬೇಕು. ಅದೇ ಸರಿಯಾದ ನಂಬಿಕೆ. ನಿಮಗೆ ಅರ್ಥವಾಗಬೇಕು ದೇವರ ಮಕ್ಕಳೇ, ನಮಗೊಬ್ಬೊಬ್ಬರಿಗೋಸ್ಕರ ದೇವರು ಸಿಲುಬೆಯಲ್ಲಿ ಸತ್ತಿದ್ದಾರೆ. ಎದಕ್ಕೆ? ನಮಗೆ ಒಳ್ಳೆ ಜೀವನ ಕೊಡುವುದಕ್ಕೆ. ನಮ್ಮ ಕುಟುಂಬದಲ್ಲಿ ಇರುವ ಸಮಸ್ಯೆಗಳಲ್ಲಿ ಸಾಯುವುದಕ್ಕಲ್ಲ. ಅರ್ಥ ಮಾಡಿಕೊಳ್ಳಿ, ಅದೇ ನನ್ನ ಸಿಲುಬೆ, ಅದೇ ನಾನು ಹೊತ್ತಿಕೊಂಡು ಹೋಗೋದು ನೀವು ತಿಳ್ಕೋಬಾರದು. ಅದಲ್ಲ ಸಿಲುಬೆ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬ ಸದಸ್ಯರು ಚೇಂಜ್ ಆಗಲಿಲ್ಲ, ಅವರು ಚೇಂಜ್ ಆಗುವುದಿಲ್ಲ, ಚೇಂಜ್ ಆಗುತ್ತದೆ. ಇನ್ನೂ ಹೋಗಿ ನೀವು ಓದ್ರಿ ಕೀರ್ತನೆಗಳು 128 1-3. ಅಲ್ಲಿ ಗಂಡಸರಿಗೆ ಹೇಳ್ತಾ ಇದೆ, ಗಂಡಸರೇ ನೀವು ಹೇಗೆ ಇದ್ದೀರೋ ಅದೇ ತರ ನಿಮ್ಮ ಹೆಂಡತಿಯೂ ಇರ್ತಾರೆ. ನೀವು ಒಳ್ಳೆಯವರಾಗಿದ್ದರೆ ನಿಮ್ಮ ಹೆಂಡತಿಯೂ ಒಳ್ಳೆಯವರಾಗಿರ್ತಾರೆ. ಬರೀ ಗಂಡಸರಿಗಲ್ಲ, ಯಾರೇ ಒಂದು ಮನೆಯಲ್ಲಿ ಹೆಂಡತಿ ಒಳ್ಳೆಯವರಾಗಿದ್ದರೆ ಗಂಡನೂ ಒಳ್ಳೆಯದಾಗುತ್ತದೆ, ಮಕ್ಕಳು ಒಳ್ಳೆಯದಾಗುತ್ತದೆ. ಅವರು ದೇವರ ಭಯದಿಂದ, ದೇವರ ನಡುಕದಿಂದ ಅವರು ಜೀವನ ಮಾಡಿದರೆ ಹಾಗೆ ಆಗತ್ತೆ ಅಂತ ಅರ್ಥ. ಅದೇ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಮಾಡುವವರಲ್ಲದಿದ್ದರೆ ನಾವು ಪ್ರತಿ ಸಮಸ್ಯೆಯ ಬಗ್ಗೆ ಚಿಂತಿಸುತ್ತೇವೆ, ಭಯಪಡುತ್ತೇವೆ, ಕೋಪಗೊಳ್ಳುತ್ತೇವೆ.
ಇದೇ ವ್ಯತ್ಯಾಸ. ನಂಬಿಕೆ ಇದೆ, ಎರಡು ಥರ ನಂಬಿಕೆ. ಎಲ್ಲರಿಗೂ ಸಮಸ್ಯೆ ಬರ್ತದೆ. ವಿಶ್ವಾಸಿಗಳು ಎಲ್ಲರಿಗೂ ನಂಬಿಕೆ ಇದೆ. ನಿಮಗೆ ನಿಜವಾದ ನಂಬಿಕೆ ಇದ್ದರೆ ಒಂದು ಸಮಸ್ಯೆ ಬಂದರೆ ನೀವು ಸೆಲ್ಫ್ ಕಂಟ್ರೋಲಲ್ಲಿ ನೀವು ಬೆಳೆಯುತ್ತೀರಿ. ಯಾಕೆಂದರೆ ಆವಾಗ ನಮಗೆ ದುಃಖ ಬರ್ತದೆ, ಭಯ ಬರ್ತದೆ, ಕೋಪ ಬರ್ತದೆ. ನಿಜವಾದ ನಂಬಿಕೆ ಇರುವವರಿಗೆ ಗೊತ್ತಿದೆ, ಇಲ್ಲ ನಾನು ಕೋಪಗೊಳ್ಳಬಾರದು, ನಾನು ಭಯಪಡಬಾರದು, ನಾನು ಯೋಚಿಸಬಾರದು, ನಾನು ಚಿಂತಿಸಬಾರದು, ನಾನು ದೇವರನ್ನು ನಂಬಬೇಕು. ಅವರು ಹಾಗೆ ವರ್ತಿಸಿ ಹೋಗುತ್ತಾರೆ. ಆವಾಗ ಅವರಿಗೆ ಬಿಡುಗಡೆ ಉಂಟಾಗುತ್ತದೆ. ನಿಮ್ಮ ನಂಬಿಕೆ ನಿಜವಾದದಲ್ಲದಿದ್ದರೆ ಒಂದೊಂದು ಸಮಸ್ಯೆದಲ್ಲೂ ನಿಮಗೆ ಭಯ ಭಯ ಭಯ, ಆತಂಕ ಏನಾಗುತ್ತದೆ ಮತ್ತು ಕೋಪ. ಇದೇ ವ್ಯತ್ಯಾಸ. ನೀವೀಗ ಯೋಚಿಸಿ, ನಿಮ್ಮ ನಂಬಿಕೆ ಹೇಗೆ ಇದೆ? ನಿಜವಾದ ನಂಬಿಕೆನ ಎಲ್ಲರಿಗೂ ಬರ್ತದೆ. ಒಂದು ಸಮಸ್ಯೆ ಬಂದರೆ ನಿಜವಾದ ನಂಬಿಕೆ ಇರುವವರಿಗೂ ನಿಜವಲ್ಲದ ನಂಬಿಕೆ ಇರುವವರಿಗೂ ಕೋಪ ಬರ್ತದೆ, ದುಃಖ ಬರ್ತದೆ, ಭಯ ಬರ್ತದೆ, ಇದೆಲ್ಲ ಎಲ್ಲರಿಗೂ ಬರ್ತದೆ. ಆದರೆ ನಿಜವಾದ ನಂಬಿಕೆ ಇರುವವರಿಗೆ ಗೊತ್ತು ಹೇಗೆ ವರ್ತಿಸಬೇಕು ಅಂತ. ಇದೇ ವ್ಯತ್ಯಾಸ. ಹಲ್ಲೆಲೂಯಾ. ನಮ್ಮ ಪಾಪವು ಹಾವಿನಂತಿದೆ. ನೋಡಿ, ಇಲ್ಲಿ ಬರೆದಿದೆ ಯಾಕೋಬನು 1:22, ನೀವು ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ಹೀಗೆ ಮೋಸಗೊಳಿಸುವುದು, ಅಯ್ಯೋ ನನ್ನ ಪ್ರಾಬ್ಲಮ್ ಏನು ಸಾಲ್ವ್ ಆಗಲ್ಲ, ಅದೆಲ್ಲ ಬ್ಲಾಸ್ಟ್ ಆಗತ್ತೆ, ಎಲ್ಲರಿಗೂ ಕಷ್ಟ, ಮತ್ತೆ ಇದಕ್ಕೆ ಚರ್ಚಲ್ಲಿ ಬರಬೇಕು, ಇದಕ್ಕೆ ಪ್ರಾರ್ಥನೆ ಮಾಡಬೇಕು, ಇದಕ್ಕೆ ನಾವು ನಂಬಬೇಕು, ಇದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ಬೇಕು. ಈ ಕಷ್ಟ ಎಲ್ಲ ಅನುಭವಿಸಿ ಸ್ವರ್ಗಕ್ಕೂ ಸೇರುತ್ತೆ. ಈ ಕಷ್ಟ ಎಲ್ಲ ನಾನು ಅನುಭವಿಸ ಮತ್ತೆ ಸ್ವರ್ಗಕ್ಕೆ ಮಾತ್ರ ನಾನು ಸೇರ್ತೇನೆ ಹಂಗ ಅಲ್ಲ. ಈ ಲೋಕದಲ್ಲಿ ನಾವೊಂದು ಸ್ವರ್ಗ ಸಮಾನ ನಾವು ಜೀವನ ಮಾಡುತ್ತೇವೆ ಅಂದ್ರೆ ನಮಗೆ ಸಮಾಧಾನ ಉಂಟಾಗುತ್ತದೆ. ಹಲ್ಲೆಲೂಯಾ. ಅದೇ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಮಾಡುವವರಾಗಿದ್ದರೆ ನಮಗೆ ಪ್ರತಿ ಸಮಸ್ಯೆ ಬಗ್ಗೆ ನಮಗೆ ಶಾಂತಿ ಇರುತ್ತದೆ. ಸೊ ನಮ್ಮ ಪಾಪವು ಹಾವಿನಂತಿದೆ ದೇವರ ಮಕ್ಕಳೇ, ನಿರುಪದ್ರವವಾಗಿ ಕಾಣುತ್ತದೆ. ಪಾಪವು ನಮ್ಮ ಹೃದಯವನ್ನು ಕಠಿಣಗೊಳಿಸುತ್ತದೆ. ನಾವು ಅದರ ಗಂಭೀರತೆಯನ್ನು ಅನುಭವಿಸುವುದಿಲ್ಲ ಮತ್ತು ದೇವರ ಭಯವಿಲ್ಲದೆ ಬದುಕುತ್ತೇವೆ. ಪಾಪವು ನಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ಕುರುಡಾಗಿಸುತ್ತದೆ. ಪಾಪ ಇಲ್ಲಿ ನಾವೇನು ಓದಿದ್ದೇವೆ? ಬರೀ ನೀವು ಬೋಧನೆ ಕೇಳಿಸಿಕೊಂಡು ಹೋಗುವವರಾಗಿದ್ದರೆ ನೀವು ವಚನ ನಿಮ್ಮನ್ನು ಮೋಸಗೊಳಿಸುತ್ತದೆ ಅಂತ ನಿಮಗೆ ಅರ್ಥವಾಗಬೇಕು ಹೇಗೆ ಅಂತ. ವಚನ ಏನು ಹೇಳುತ್ತದೆ? ನೀವೆಲ್ಲರೂ ಪಾಪದಲ್ಲೇ ಜೀವನ ಮಾಡ್ರಿ, ಯೇಸುದೇವರು ಸಿಲುಬೆಯಲ್ಲಿ ಸತ್ತಿದ್ದಾರೆ, ಈಗ ನೀವು ಕ್ಷಮೆ ಹೇಳಿದರೆ ಸಾಕು, ನೀವು ಹೆಂಗೆ ಬೇಕಾದರೂ ಜೀವನ ಮಾಡಿಂದ, ಮನೆಯಲ್ಲಿ ಜಗಳ ಮಾಡಿನೇ ಜೀವನ ಮಾಡಿ, ಗಂಡ ಹೆಂಡತಿ ಓಡಿರಿ ಓಡಿದು ಜೀವನ, ಆಮೇಲೆ ಮಲ್ಗಕ್ಕೆ ಹೋಗುವಾಗ ದೇವರೇ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳಿ, ಹಂಗೇನ ಬರೆದಿರುವುದು ಅಲ್ಲ, ಎಂದವೂ ಅಲ್ಲ. ನಾವು ಸಹಿಸಬೇಕು, ಕ್ಷಮಿಸಬೇಕು, ಶತ್ರುವನ್ನು ಕೂಡ ನಾವು ಪ್ರೀತಿಸಬೇಕು, ಹಾಗೆ ಬರೆದಿರುವುದು. ಎಲ್ಲ ಪಾಸ್ಟರ್ಸ್ ಅದೇ ಬೋಧಿಸುವುದು, ಬೈಬಲಲ್ಲಿ ಅದೇ ಬರೆದಿರುವುದು. ಬೇರೆ ಯಾರಾದರೂ ಏನಾದರೂ ಬೋಧಿಸುತ್ತಾರಾ? ಇಲ್ಲ. ಮತ್ತೆ ನೀವು ಕೇಳಿಸ್ಕೊಂಡು ಹೋಗಿ ನೀವು ಅದು ಮಾಡಲಿಲ್ಲದಿದ್ದರೆ ಪಾಪ ಒಂದು ಹಾವಿನ ತರ ನೋಡಿದರೆ ನಮ್ಮಲ್ಲಿ ಇರುವ ಪಾಪ ನಮಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ಏನು ವಿಷ ಇಲ್ಲ ಎಂದು ನಾವು ತಿಳ್ಕೊಳ್ತೇವೆ, ಆದರೆ ಅದು ವಿಷಪೂರ್ಣ ಅಂತ ಅರ್ಥ ಮಾಡಿಕೋಬೇಕು. ನಮ್ಮ ಕಣ್ಣು ಕುರುಡಾಗುತ್ತದೆ, ನಮ್ಮ ಹೃದಯ ಕಠಿಣಗೊಳಿಸುತ್ತದೆ, ನಾವು ದೇವರ ಭಯವಿಲ್ಲದೆ ಜೀವನ ಮಾಡುತ್ತೇವೆ. ಅದಕ್ಕೆ ತುಂಬಾ ವಿಶ್ವಾಸಿಗಳಿಗೆ ದೇವರ ಭಯನೇ ಇಲ್ಲ. ಯಾಕೆ? 10 ವರ್ಷವಾಯಿತು ಅವರು ಮನೆಯಲ್ಲಿ ಹೋಗಿ ನೋಡ್ರಿ, ಗಂಡ ಹೆಂಡತಿ ಭಾರಿ ಜಗಳ, ಯಾರಿಗೂ ಸೆಲ್ಫ್ ಕಂಟ್ರೋಲ್ ಇಲ್ಲ. ಮತ್ತೆ ನೋಡಿದರೆ ಆ ಮರ ಅಂಜೂರದ ಮರ ತರ ಕಾಣುತ್ತದೆ, ತುಂಬಾ ಎಲೆ, ಆದರೆ ಹಣ್ಣುಗಳೇ ಇಲ್ಲ. ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಅವರಿಗೆ ಗಂಡ ಹೆಂಡತಿ ಮಕ್ಕಳಿಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಚರ್ಚಲ್ಲಿ ಬಂದರೆ ಅವರೆಲ್ಲ ಒಳ್ಳೆ ವಿಶ್ವಾಸಿಗಳು, ಡ್ಯಾನ್ಸ್ ಹಾಡಿ ಆರಾಧನೆ ತುಂಬಾ ಆರಾಧನೆ, ಡ್ಯಾನ್ಸ್ ಆಡುವುದು, ಕೈ ತಟ್ಟುವುದು ಎಲ್ಲ ಮಾಡ್ತಾರೆ. ಮತ್ತೆ ಏನು ಪ್ರಯೋಜನ? ಅರ್ಥ ಮಾಡಿಕೊಳ್ಳಿ, ನೀವೇ ನಿಮ್ಮನ್ನು ಮೋಸಗೊಳಿಸ್ರಿ. ಮತ್ತೆ ನಿಮ್ಮೊಳಗಡೆ ಹೌದು ದೇವರೇ ಹೇಳಿದರಲ್ಲ, ಇದೇ ಸಿಲುಬೆ, ನನ್ನ ಗಂಡನೇ ನನ್ನ ಸಿಲುಬೆ, ನನ್ನ ಮಕ್ಕಳೇ ನನ್ನ ಸಿಲುಬೆ,
ನನ್ನ ರೋಗನೇ ನನಗಿವತ್ತು ಕ್ಯಾನ್ಸರ್ ಆಯ್ತು, ಇದೇ ನನ್ನ ಸಿಲುಬೆ. ನೀವೇ ವ್ಯಾಖ್ಯಾನ ಕೊಡ್ತಾ ಇದ್ದೀರಿ. ಹಲ್ಲೆಲೂಯಾ. ಲೂಕ 11:28 ಯೇಸುದೇವರು ಹೇಳಿದರು, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ಧನ್ಯರು. ಕೇಳಿಸ್ಕೊಂಡು ಮನೆಯಲ್ಲಿ ಹೋಗುವವರೇ ಧನ್ಯರು ನಲ್ಲ ಇದರಲ್ಲಿ ಬರೆದಿರುವುದು. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರು ಧನ್ಯರು. ಹಲ್ಲೆಲೂಯಾ. ನಾವು ದೇವರ ವಾಕ್ಯಗಳನ್ನು ಪಾಲಿಸಿ ಬದುಕದಿದ್ದರೆ ಲಿಯೋಡಿಸಿಯನ್ ಚರ್ಚ್ ಜನರಂತೆ ಇರ್ತೇವೆ. ಈ ಚರ್ಚ್ನೊಂದಿಗೆ ಯೇಸುದೇವರು ಮಾತನಾಡುತ್ತಿದ್ದಾನೆ. ಪ್ರಕಟಣೆ 3:17, ನಾನು ಐಶ್ವರ್ಯವಂತನು, ಧನವೃತ್ತಿ ಉಳ್ಳವನು, ಯಾವುದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ನಿರ್ಗತಿಕನು, ದರಿದ್ರನು, ಬಡವನು, ಕುರುಡನು, ಬೆತ್ತಲೆಯಾದವನು ಆಗಿರುವುದನ್ನು ತಿಳಿಯದೇ ಇದ್ದೀಯನು. ತುಂಬಾ ವಿಶ್ವಾಸಿಗಳು ಹೇಳ್ತಾರೆ, ನನಗೀಗ ಎಲ್ಲ ಇದೆ, ದೇವರು ಮನೆ ಕೊಟ್ಟಿದ್ದಾರೆ, ಬೈಕ್ ಕೊಟ್ಟಿದ್ದಾರೆ, ಕಾರು ಕೊಟ್ಟಿದ್ದಾರೆ, ಒಳ್ಳೆ ಒಳ್ಳೆ ಉಡುಪುಗಳು ಕೊಟ್ಟಿದ್ದಾರೆ. ಈಗ ಮೊದಲೆಲ್ಲ ಇಂಥ ಉಡುಪುಗಳೆಲ್ಲ ನಾನು ಹಾಕೊಂಡಿರಲಿಲ್ಲ, ಈಗ ನೋಡು ಫುಲ್ ಫ್ಯಾಷನಬಲ್ ಹಾಕೋದು. ದೇವರೆಲ್ಲ ಕೊಟ್ಟಿದ್ದಾರೆ, ಸ್ತೋತ್ರ ಸ್ತೋತ್ರ. ಅವರಲ್ಲಿ ಹಣ್ಣುಗಳಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ನೋಡಿದರೆ ಈ ಒಳ್ಳೆ ಬೈಕಲ್ಲೆಲ್ಲ ಬರ್ತಾರೆ, ಅದೇ ಹಣ್ಣುಗಳನ್ನು ತೋರಿಸುತ್ತಾರೆ. ಒಳ್ಳೆ ಬಟ್ಟೆಗಳು, ಒಳ್ಳೆ ವ್ಯಾನಿಟಿ ಬ್ಯಾಗ್ ಎಲ್ಲ ಹಾಕಿ, ಆಪಲ್ ಫೋನ್ ಎಲ್ಲ ಇಟ್ಕೊಂಡು, ಲಿಯೋಡಿಷಿಯನ್ ಚರ್ಚ್ ತರ ಜನರು ಅದೇ ಹಣ್ಣು. ಆಪಲ್ ಮೊಬೈಲ್ ಅವರ ಹಣ್ಣು, ವ್ಯಾನಿಟಿ ಬ್ಯಾಗ್ ಅವರ ಹಣ್ಣು, ಒಳ್ಳೆ ಒಳ್ಳೆ ಉಡುಪುಗಳು, ಸ್ಟೈಲಿಶ್ ಉಡುಪುಗಳು ಅವರ ಹಣ್ಣುಗಳು. ಮೊದಲೆಲ್ಲ ಇದು ಇರ್ಲಿಲ್ಲ. ಯೇಸುದೇವರ ಹತ್ರ ಬಂದ ಮೇಲೆ ಇದೆಲ್ಲ ಆಗಿರ್ಬೋದು. ನೀವು ತಿಳ್ಕೊಳ್ತೀರಿ ಅದೇ ಹಣ್ಣುಗಳು ಅಂತ. ಅದೆಲ್ಲ ಹಣ್ಣುಗಳು ಅಂತವರನ್ನೇ ದೇವರು ನೋಡಿ ಏನು ಹೇಳುವುದು ನೋಡಿ. ಆದರೆ ನೀನಿಂಗೆ ಎಲ್ಲ ಹೇಳ್ತೀರಿ, ನೀನು ಐಶ್ವರ್ಯವಂತನು, ಧನವೃತ್ತಿ ಉಳ್ಳವನು, ಯಾವುದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ನಿರ್ಗತಿಕನು, ದರಿದ್ರನು, ಬಡವನು. ನೀನು ಹೇಳ್ತೀಯ ನೀನು ಇವಾಗ ಸಾವಕಾರನು, ತುಂಬಾ ದುಡ್ಡಿದೆ ಅಂತ, ಮತ್ತೆ ನೀನು ದರಿದ್ರನು, ಆತ್ಮಿಕವಾಗಿ ನೀನು ದರಿದ್ರನು, ನೀನು ಕುರುಡನು, ಮತ್ತೆ ನಿರ್ಗತಿಕನು, ಬೆತ್ತಲೆಯಾದವನು ಆಗಿರುವುದನ್ನು ದೇವರು ಹೇಳುತ್ತಾರೆ. ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಿಂಗೆ ವಿಶ್ವಾಸಿಗಳು ಜೀವನ ಮಾಡ್ತಾರೆ. ನೀವು ತಿಳ್ಕೊಳ್ತೀರಿ ಅವ್ರಿಗೆ ತುಂಬಾ ಹಣ್ಣುಗಳಿದೆ ಅಂತ. ಅವರು ಮನೆಯಲ್ಲಿ ಕರೀತಾರೆ, ಇನ್ನೂ ಹಣ್ಣುಗಳಿದೆ, ಬನ್ನಿ ನನ್ನ ಮನೆಯಲ್ಲಿ ತುಂಬಾ ಹಣ್ಣುಗಳಿದೆ, ಮನೆಯೆಲ್ಲ ತುಂಬಾ ಮಾಡಿಫೈ ಮಾಡಿದೆ, ಆ ಹಣ್ಣು ತೋರಿಸ್ಬೇಕಲ್ಲ, ಅಲ್ಲವೇ? ಇದೇ ಅವರು ತಿಳ್ಕೊಳ್ತಾರೆ. ಮತ್ತೆ ಈ ಚರ್ಚ್ಗೆ ಯೇಸುದೇವರು ಹೇಳ್ತಾರೆ, ಪ್ರಕಟಣೆ 3:19, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವನನ್ನು ಗೆದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಅದರಿಂದ ನೀನು ಆಸಕ್ತನಾದರೂ ದೇವರ ಕಡೆಗೆ ತಿರುಗಿಕೋ, ಅಲ್ಲಾಂದರೆ ಡಿಸಿಪ್ಲಿನ್ ಬರ್ತದೆ. ಈಗ ಹಣ್ಣುಗಳೆಲ್ಲ ಬೇರೆಯವರಿಗೆ ತೋರಿಸುತ್ತಾ ಇದ್ದಾರೆ ಮತ್ತು ಡಿಸಿಪ್ಲಿನ್ ಬರ್ತದೆ. ನನ್ನ ಕಡೆ ತಿರುಗಿಕೋ, ಹಣ್ಣು ತೋರಿಸೋದೆಲ್ಲ ನಿಲ್ಲಿಸ್ಬಿಟ್ಟು ನನ್ನ ಕಡೆ ತಿರುಗಿಕೋ ಅಂತ ದೇವರು ಅಡ್ವೈಸ್ ಕೊಡ್ತಾ ಇದ್ದಾರೆ. ಕೇವಲ ನಂಬಿಕೆಯನ್ನು ಹೊಂದಿದರೆ ಸಾಕಾಗುವುದಿಲ್ಲ. ನಾವು ಅವನನ್ನು ಹುಡುಕುವುದಲ್ಲಿ ನಂಬಿಕೆಯನ್ನು ಹೊಂದಿರಬೇಕು. ನಾವು ಅವನನ್ನು ನಿರಂತರವಾಗಿ ಹುಡುಕಬೇಕು. ನಿರಂತರವಾಗಿ ಹುಡುಕುವ ಮನೋಭಾವವನ್ನು ನಾವು ಹೊಂದಿರಬೇಕು. ಆದರೆ ಮಾತ್ರ ನಾವು ಯಾವಾಗಲೂ ಅವನ ಉಪಸ್ಥಿತಿಯನ್ನು ಹೊಂದಿರುತ್ತೇವೆ. ಈ ವಾಕ್ಯ ಹೇಳುತ್ತದೆ, ಕೀರ್ತನೆಗಳು 105:4, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ನಿತ್ಯವೂ ಅವನ ಬೆಲವು ಮತ್ತು ಅವನ ದರ್ಶನವನ್ನು ಅಪೇಕ್ಷಿಸಿರಿ. ನಮಗೆ ಯಾವಾಗಲೂ ದೇವರ ಉಪಸ್ಥಿತಿ ಬೇಕು. ನಮಗೆ ಬೇಕಾಗಿರುವುದು ಅವರ ಬ್ಲೆಸ್ಸಿಂಗ್ಸ್ ಅಲ್ಲ, ಅವನ ಉಪಸ್ಥಿತಿ. ಅವನ ಉಪಸ್ಥಿತಿ ಬಂದರೆ, ನಮ್ಮ ಜೊತೆಗೆ ಇದ್ದರೆ ಅವನ ಬ್ಲೆಸ್ಸಿಂಗ್ಸ್ ಬಂದೇ ಬರುತ್ತದೆ. ಆದರೆ ನಾವು ಅವನ ಉಪಸ್ಥಿತಿ ಹುಡುಕುವುದಿಲ್ಲ, ಅವನ ಬೆಲ ಹುಡುಕುವುದಿಲ್ಲ, ಅವನ ಬ್ಲೆಸ್ಸಿಂಗ್ಸ್ ಆಶೀರ್ವಾದಗಳು ನಾವು ಹುಡುಕ್ತೇವೆ. ಅದು ತಪ್ಪು. ನಮಗೆ ಯಾಕೆ ಯಾವಾಗಲೂ ದೇವರ ಉಪಸ್ಥಿತಿ ಬೇಕು? ದೇವರು ನಮ್ಮೊಂದಿಗಿರುವಾಗ ನಮಗೆ ಆತ್ಮವಿಶ್ವಾಸ, ಶಾಂತಿ, ರಕ್ಷಣೆ ಇರುತ್ತದೆ. ಸೇಟನನ್ನು ನಮ್ಮನ್ನು ಏನು ಮಾಡಲಾರನು. ನಮಗೆ ಯಾವಾಗಲೂ ಅವನ ಶಕ್ತಿ ಬೇಕು. ಇಲ್ಲದಿದ್ದರೆ ನಾವು ಸ್ವಯಂ ನಿಯಂತ್ರಣ ಹೊಂದಲು ಸಾಧ್ಯವಿಲ್ಲ. ಸ್ವಯಂ ನಿಯಂತ್ರಣವಿಲ್ಲದೆ ನಾವು ದೇವರನ್ನು ನೋಡುವುದಿಲ್ಲ. ನಮಗೆ ಸ್ವಯಂ ನಿಯಂತ್ರಣ ಇದ್ದರೆ ಏನು ಬರ್ತದೆ? ಸಂತೋಷ ಬರ್ತದೆ, ಶಾಂತಿ ಬರ್ತದೆ, ಕೋಪ ಹೊಟ್ಟೋಗುತ್ತದೆ, ಕ್ಷಮೆ ಬರ್ತದೆ, ದಯೆ ಬರ್ತದೆ, ನಿಷ್ಠೆ ಬರ್ತದೆ, ಸೆಲ್ಫ್ ಕಂಟ್ರೋಲ್ ಬರ್ತದೆ. ದೇವರ ಉಪಸ್ಥಿತಿ ಇದ್ದರೆ, ದೇವರ ಬೆಲ ಇದ್ದರೆ. ಇಲ್ಲದಿದ್ದರೆ
ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ನಾವು ಯಾವಾಗಲೂ ಕೋಪದಲ್ಲೇ ಇರ್ತೇವೆ, ನಮಗೆ ಸಂತೋಷವಿಲ್ಲ, ದುಃಖ, ಆತಂಕ. ದೇವರು ಹೇಳ್ತಾ ಇದ್ದಾರೆ ಇವತ್ತಿನ ಬಗ್ಗೆ ಯೋಚಿಸಿ ಅಂತ. ನಾವು ಅಂಕೆ ಅಲ್ಲ, ನಾಳೆ ಏನಾಗುತ್ತೆ, ನಾಡಿದ ಏನಾಗುತ್ತೆ, ಇನ್ನೊಂದು ತಿಂಗಳಾದ್ಮೇಲೆ ಏನಾಗುತ್ತೆ, ಅದೇ ನಾವು ಯೋಚಿಸಿ 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 ನಾವು ದುಃಖ ಪಡ್ತೇವೆ ಅಲ್ಲವೇ. ದೇವರೆಷ್ಟೊಂದು ನಮಗೆ ಕೊಟ್ಟಿದ್ದಾರೆ, ಇದೆಲ್ಲ ನಾವು ನೋಡಿದ್ರೆ ಏನು ಇದೆಲ್ಲ ಇಂಕೆ ನಮಗಿರಕ್ಕಾಗಲ್ಲ ಅಂತ ನಾವು ಅನ್ಕೊಳ್ತೇವೆ. ಸೊ ಏನಾಗುತ್ತದೆ, ನಾವು ಕೋಪದಲ್ಲಿ ಇದ್ದಾಗ, ನಾವು ದುಃಖದಲ್ಲಿ ಇದ್ದಾಗ, ನಾವು ಭಯದಲ್ಲಿ ಇದ್ದಾಗ ದೇವರ ಉಪಸ್ಥಿತಿ ನಮ್ಮ ಜೊತೆಗೆ ಇಲ್ಲ. ಅರ್ಥ ಮಾಡಿಕೋಬೇಕು. ಆದರೆ ಸೈತಾನನ ಉಪಸ್ಥಿತಿ ನಮ್ಮ ಜೊತೆ ಇರುತ್ತದೆ. ನಮ್ಮ ಸಮಸ್ಯೆಗಳು ಇನ್ನೂ ಕೆಟ್ಟದೇ ಆಗುವುದು. ಇರಮ್ಯ 29:13-14 ಬರೆದಿದೆ, ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿಕೊಳ್ಳುತ್ತೇನೆ. ನೋಡಿ, ದೇವರನ್ನು ನಾವು ಕಂಡುಕೊಂಡ್ರೆ, ದೇವರ ಉಪಸ್ಥಿತಿ ನಮ್ಮ ಹತ್ರ ಇದ್ದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಉಂಟಾಗುತ್ತದೆ. ನಿಮಗೆ ಅರ್ಥವಾಗ್ತಾ ಇದೆಯಾ? ನಾವಿವತ್ತು ಕಲಿಯುವುದು ವಿಶ್ವಾಸದ ಬಗ್ಗೆ, ನಂಬಿಕೆಯ ಬಗ್ಗೆ, ನಿಜವಾದ ನಂಬಿಕೆ. ನಮಗೆ ನಿಜವಾದ ನಂಬಿಕೆ ಇದ್ದರೆ ಆ ನಿಜವಾದ ನಂಬಿಕೆ ದೇವರನ್ನು ಹುಡುಕುವುದಾಗಿರಬೇಕು. ದೇವರು ನಂಚದೆ ಇರಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ. ಅದರ ನಡುವೆ ನಾವು ಸೆಲ್ಫ್ ಕಂಟ್ರೋಲ್ ಮಾಡಿ ದೇವರನ್ನು ನಂಬಿ ನಮ್ಮ ಕೋಪ ಎಲ್ಲ ನಾವು ಸಹಿಸ್ಕೊಂಡು, ಮನುಷ್ಯರನ್ನು ಸಹಿಸ್ಕೊಂಡು, ಎಲ್ಲರಿಗೂ ತುಂಬ ಜನರನ್ನು ಸಹಿಸ್ಕೊಳ್ಳುವುದಕ್ಕೆ, ಕ್ಷಮಿಸುವುದಕ್ಕೆ ಎಲ್ಲ ನಮಗೂ ಪ್ರಾಬ್ಲಮ್ಸ್ ಇದೆ, ಎಲ್ಲರಿಗೂ ಇದೆ. ಆದರೆ ಅದೇ ನಾವು ಕಠಿಣ ಪ್ರಯತ್ನ ಮಾಡಬೇಕಾಗಿರೋದು, ಹಾರ್ಡ್ ವರ್ಕ್ ಮಾಡಬೇಕಾಗಿರೋದು. ಅದು ನೋಡಿ, ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕುವಾಗ, ಪೂರ್ಣ ಹೃದಯದಿಂದ. ಹೌದು, ನನಗೆ ದೇವರ ಫಲದಲ್ಲಿ ಜೀವನ ಮಾಡಬೇಕು. ಯಾವಾಗ ನಾವು ದೇವರ ಫಲದಲ್ಲಿ ಜೀವನ ಮಾಡುತ್ತೇವೆ ದೇವರ ಮಕ್ಕಳೇ? ಇನ್ನೊಂದು 6 ವರ್ಷ ಆದ್ಮೇಲೆನ? ಇವತ್ತು ಡೈಲಿ ನಮಗೆ ಸೆಲ್ಫ್ ಕಂಟ್ರೋಲ್ನಲ್ಲಿ ಇರಬಹುದು. ಆವಾಗ ಹಣ್ಣು ಬರ್ತದೆ. ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ಹಣ್ಣುಗಳು ಬರುವುದಿಲ್ಲ. ಕೋಪ ಬರ್ತದೆ, ಇಲ್ಲ ನಾನು ಕೋಪ ಮಾಡುವುದಿಲ್ಲ. ಅದನ್ನ ಬದಲು ನಾವು ಪ್ರೀತಿ ಮಾಡಬೇಕು. ಯಾಕೆ ಅದು ಬರುವುದಿಲ್ಲ? ನೀವು ಹೇಳ್ತೀರಿ, ಇಲ್ಲ ನನಗೂ ಮಾಡಬೇಕು ಅಂದಿದೆ, ಆದರೂ ಬರ್ತಾ ಇಲ್ಲ ಅಂತ. ಪೂರ್ಣ ಹೃದಯದಿಂದ ನೋಡಿ, ನಾವು ಏನೇ ಆದರೂ ಪೂರ್ಣ ಹೃದಯದಿಂದ, ಈ ಲೋಕದಲ್ಲಿ ನಮಗೇನು ಬೇಕಾದರೂ ಪೂರ್ಣ ಹೃದಯದಿಂದ ಹುಡುಕಿದರೆ ನಮಗದು ಸಿಗುತ್ತದೆ. ನೀವೇನಾದರೂ ಬಯಸಿದರೆ, ಹೌದು ನನಗಿದು ಬೇಕು, ಅಲ್ಲಾಂದ್ರೆ ಒಂದು ಮೊಬೈಲ್ ಬೇಕು, ಅಲ್ಲಾಂದ್ರೆ ಒಂದು ಬಟ್ಟೆ ಬೇಕು, ಅಲ್ಲಾಂದ್ರೆ ಒಂದು ಬ್ಯಾಗ್ ಬೇಕು, ಅಲ್ಲಾಂದ್ರೆ ಅದು ಬೇಕು, ಇದು ಬೇಕು ಅಂತ ಪೂರ್ಣ ಹೃದಯದಿಂದ ನೀವು ಹುಡುಕಿದರೆ ನಿಮಗೆ ಸಿಗುವುದಿಲ್ಲ. ನೀವು ತಕ್ಕೊಳ್ತೀರಿ ಅಲ್ಲವೇ? ಅದೇ ಥರ ನೀವು ಅರ್ಥ ಮಾಡ್ಕೋಬೇಕು, ದೇವರು ನಮ್ಮ ಜೊತೆಗಿದ್ದರೆ ನಮ್ಮ ಜೀವನ ತುಂಬ ಸಂತೋಷಕರವಾಗುತ್ತದೆ, ನಮ್ಮ ಪ್ರಾಬ್ಲಮ್ಸೇ ಪರಿಹಾರ ಉಂಟಾಗುತ್ತೆ. ಆದರೆ ಆ ಹಾರ್ಡ್ ವರ್ಕ್ ಮಾಡಬೇಕು. ದೇವರನ್ನು ಹುಡುಕುವುದು ಎಂದರೆ ಆತನ ನೀತಿಯನ್ನು ಹುಡುಕುವುದು. ಅಂದರೆ ಯಾವಾಗಲೂ ಯಾವ ಸಂದರ್ಭದಲ್ಲೂ ನಾವು ಸಂತೋಷವಾಗಿರಬೇಕು, ಯಾವಾಗಲೂ ಯಾವ ಸಂದರ್ಭದಲ್ಲೂ ನಾವು ತಾಳ್ಮೆಯಿಂದಿರಬೇಕು, ನಾವು ಶಾಂತಿಯಿಂದಿರಬೇಕು, ನಾವು ನಿಷ್ಠೆ, ಸ್ವಯಂ ನಿಯಂತ್ರಣ ಇದರಲ್ಲಿ ಎಲ್ಲ ನಾವು ಇರಬೇಕು. ಮತ್ತು ಯಾವಾಗಲೂ ನಾನು ದೇವರ ಸೇವೆ ಮಾಡಬೇಕು, ಅಲ್ಲಿಂದ ಹಣ್ಣು ಬೇಕು. ದೇವರ ರಾಜ್ಯಕ್ಕೆ ನೀವು ಲಾಭವನ್ನು ನೀಡಬೇಕು. ಬರೀ ನಿಮಗೋಸ್ಕರ ನೀವು ಜೀವನ ಮಾಡಬಾರದು, ಬೇರೆಯವರಿಗೋಸ್ಕರ ಹೃದಯದಿಂದ ಪ್ರೇಯರ್ ಮಾಡಬೇಕು. ಅವರಿಗೂ ಕಷ್ಟ ಇದೆ, ಅದಕ್ಕೆ ದೇವರು ಇನ್ನೊಂದು ಮನೆ ಕೊಟ್ಟಿರೋದು, ದೇವರ ಮನೆ. ದೇವರ ಮನೆಯಲ್ಲಿ ಬರುವ ಒಬ್ಬೊಬ್ಬರನ್ನು, ಅದಕ್ಕೆ ಚಿಕ್ಕ ಚಿಕ್ಕ ಚರ್ಚ್ಗಳಾದರೆ ನಮಗೂ ಒಬ್ಬೊಬ್ಬರನ್ನು ಗೊತ್ತಿರುತ್ತದೆ, ದೊಡ್ಡ ದೊಡ್ಡ ಚರ್ಚ್ಗಳಾದರೆ ನಮಗೆ ಗೊತ್ತಿರುವುದಿಲ್ಲ. ಆದರೂ ನಿಮಗೆ ಗೊತ್ತಿರಬೇಕು, ಅವರಿಗೋಸ್ಕರ ಪ್ರೇಯರ್ ಮಾಡಬೇಕು, ಪಾಸ್ಟರ್ಗೋಸ್ಕರ ನೀವು ಪ್ರೇಯರ್ ಮಾಡಬೇಕು. ಎಲ್ಲರಿಗೂ ಏನು, ನಮಗೆಲ್ಲರಿಗೂ ಬೇಕಾಗಿರುವುದು ಶಕ್ತಿ. ನನ್ನ ಶಕ್ತಿಯನ್ನು ಹುಡುಕಿ, ಎಲ್ಲರಿಗೂ ದೇವರ ದಾರಿಯಲ್ಲಿ ನಡೆಯುವುದಕ್ಕೆ ತುಂಬ ಶಕ್ತಿ ಬೇಕು. ನನಗೂ ಬೇಕು, ನಿಮಗೂ ಬೇಕು. ನೀವು ತಿಳ್ಕೊಳ್ಳುತ್ತೀರಿ ನನಗಿದು ಈಸಿನ ಇಲ್ಲ, ನಾನು ನನ್ನ ಪೂರ್ಣ ಹೃದಯದಿಂದ ನಾನು ಡೈಲಿ ಹುಡುಕ್ತೀನಿ. ಯಾವಾಗ ಹುಡುಕ್ಬೋದು? ಡೈಲಿ. ನೋಡಿ, ಇಲ್ಲಿ ಬರೆದಿದೆ ಕೀರ್ತನೆಗಳು 105:5-4 ಯೆಹೋವನನ್ನು, ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ನಿತ್ಯವೂ, ಯಾವಾಗಲೂ ದೇವರೇ ನೀನು ಇವತ್ತು ನನ್ನ ಜೊತೆ ಇರಬೇಕು. ಅವನು ನಮ್ಮ ಜೊತೆ ಇರಬೇಕಂದ್ರೆ ನಮ್ಮ ಸೆಲ್ಫ್ ಕಂಟ್ರೋಲ್ನಲ್ಲಿ ಇರಬೇಕು.
ನಮ್ಮ ಸೆಲ್ಫ್ ಬ್ಲಾಸ್ಟ್ ಆಗಿದರೆ ದೇವರು ಇರುವುದಿಲ್ಲ. ಸೆಲ್ಫ್ ನಿಯಂತ್ರಣದಲ್ಲೇ ಇರಬೇಕು. ಅದಕ್ಕೆ ನಾವು ಪ್ರಾರ್ಥಿಸಬೇಕು. ದೇವರಿಗೆ ಏನು ಹೇಳಿದ್ರು? ಮತ್ತಾಯ 26:41 ಸ್ಟೇ ಎವೇಕ್ ಕ್ಯಾನ್ ಪ್ರೇ. ಎಚ್ಚರವಾಗಿತ್ತು ಪ್ರೇಯರ್ ಮಾಡ್ರಿ. ಪ್ರಲೋಭನದಲ್ಲಿ ಬೀಳದಂತೆ ಎಚ್ಚರವಾಗಿತ್ತು ಪ್ರೇಯರ್ ಮಾಡ್ರಿ. ಅಯ್ಯೋ, ನಾನು ನನ್ನ ಕೋಪದಲ್ಲಿ ಬೀಳಬಾರದು, ಭಯದಲ್ಲಿ ಬೀಳಬಾರದು. ಹಂಗೆ ನಾವು ಎಚ್ಚರವಾಗಿ ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರನ್ನು ನಾವು ನೋಡಕ್ಕಾಗೋದು. ಮತ್ತು ನಿಮ್ಮ ಪ್ರಾಮಾಣಿಕ ಪ್ರಾರ್ಥನೆಗಳು, ಇತರರಿಗಾಗಿ ಪ್ರಾಮಾಣಿಕ ಪ್ರಾರ್ಥನೆಗಳು, ಪ್ರಾಮಾಣಿಕ ದೇವರ ಕೆಲಸ ಮೂಲಕ ದೇವರ ರಾಜ್ಯಕ್ಕೆ ನೀವು ಲಾಭವನ್ನು ನೀಡಬೇಕು. ನಿಮ್ಮಿಂದ ದೇವರ ರಾಜ್ಯಕ್ಕೆ ಅಂದರೆ ಒಬ್ಬರಿಗೆ ಉಪಕಾರವಾಗಬೇಕು. ನಿಮ್ಮಿಂದ ಅರ್ಥ ಮಾಡಿಕೊಳ್ಳಿ. ಡೈಲಿ ನಾನು ನನ್ನ ಮನೆ, ನನಗೋಸ್ಕರ ನಾನು ಆಫೀಸ್ ಹೋಗ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ದುಡ್ಡು ತರ್ತಾ ಇದ್ದೀನಿ, ಅಲ್ಲಾಂದರೆ ಅಡುಗೆ ಮಾಡ್ತಾ ಇದ್ದೀನಿ, ಎಲ್ಲ ನನಗೂ ನನ್ನ ಫ್ಯಾಮಿಲಿಗೋಸ್ಕರ. ನೀವು ಬೇರೆಯವರಿಗೋಸ್ಕರ ಏನು ಮಾಡ್ತಾ ಇದ್ದೀರಿ? ನನ್ನಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು. ಇದೆಲ್ಲ ಎಲ್ಲರಿಗೂ ಇದೆ. 24 ಅವರ್ಸ್ 24 ಅವರ್ಸ್ ಎಲ್ಲರಿಗೂ ಇದೆ. ಬರೀ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೀನಿ, 24 ಗಂಟೆಗಳು ನೀವು ನಿಮಗೋಸ್ಕರ ತಕ್ಕೋಬಾರದು. ಆವಾಗ ಇವಾಗ ನೀವು ಕಣ್ಣು ಮುಚ್ಕೊಂಡು ದೇವರೇ ನನ್ನನ್ನು ಉಪಯೋಗಿಸಿ, ನಾನು ಬೇರೆಯವರಿಗೆ ಉಪಯೋಗವುಳ್ಳವಳಾಗಿರಬೇಕು, ಅದು ಪ್ರಾರ್ಥಿಸಬೇಕು. ಮತ್ತೆ ಪ್ರಾರ್ಥನೆ, ಚರ್ಚ್ಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಪಾಸ್ಟರ್ಗೋಸ್ಕರ, ಒಬ್ಬೊಬ್ಬರಿಗೋಸ್ಕರ ಕಣ್ಣು ಮುಚ್ಕೊಂಡು ಅವರಿಗೆಲ್ಲ ಸೆಲ್ಫ್ ಕಂಟ್ರೋಲ್ ಬೇಕು, ಅವರಿಗೆಲ್ಲ ಹಣ್ಣುಂಡಾಗಬೇಕು. ಅದಕ್ಕೋಸ್ಕರ ನೀವು ಪ್ರೇಯರ್ ಮಾಡಬೇಕು. ಆತ್ಮೀಯ ಅನುಗ್ರಹಗಳು ಅವರಿಗೆ ಉಂಟಾಗಬೇಕು. ಆತ್ಮೀಯ ಅನುಗ್ರಹಗಳು ನಮಗೆ ಉಂಟಾಗಿದ್ದರೆ ಮಾತ್ರ ಈ ಲೋಕದಲ್ಲಿ ಇರುವ ಅನುಗ್ರಹಗಳು ಬಂದು ಸೇರುವುದು. ಮತ್ತಾಯ 6:33 ಯೇಸುದೇವರು ಏನು ಹೇಳಿದ್ರು? ನನ್ನ ರಾಜ್ಯ ಹುಡುಕಿರಿ, ಅದರಿಂದ ನಿಮಗೆಲ್ಲ ಸಿಗುತ್ತದೆ. ನೀವು ಎಲ್ಲಿ ಮಲಗ್ತೀರಿ, ನೀವೇನು ಉಣ್ಣುವುದು, ಅದಕ್ಕೆಲ್ಲ ನೀವು ಚಿಂತೆ ಮಾಡಬೇಡ್ರಿ. ನನ್ನ ರಾಜ್ಯವನ್ನು ಹುಡುಕಿರಿ, ಅದರಿಂದ ನಿಮಗೆಲ್ಲ ಸಿಗುತ್ತದೆ ಅಂತ ಮತ್ತಾಯ 6:33 ಹೇಳ್ತಾ ಇದ್ದಾರೆ ದೇವರು. ಸೀಕ್ ಫಸ್ಟ್ ಮೈ ಕಿಂಗ್ಡಮ್, ಅಲ್ಲವೇ? ಸೊ ಎಲ್ಲರಿಗೋಸ್ಕರನೂ ನೀವು ಅದೇ ಪ್ರೇಯರ್ ಮಾಡಬೇಕು. ದೇವರೇ, ಚರ್ಚಲ್ಲಿ ಬರುವ ಎಲ್ಲರಿಗೂ ಈ ತಿಳುವಳಿಕೆ ಕೊಡಿ. ಯಾರು ಅವ್ರ ಕಷ್ಟ ಸಿಲುಬೆ ಅಂತ ಅನ್ಕೊಂಡು ಸುಮ್ಮನೆ ಅದೇ ಹೊತ್ತುಕೊಂಡು ಬರುವುದು, ಮತ್ತೆ ಅದೇ ಹೊತ್ತುಕೊಂಡು ಮನೆಯಲ್ಲಿ ಹೋಗುವುದು, ಅದೇ ಹೊತ್ಕೊಂಡು ಮನೆಯಲ್ಲಿ ಜೀವನ ಮಾಡುವುದು, ಮಲ್ಗೋದು, ಊಟ ಮಾಡುವುದು ಎಲ್ಲ. ನೀವು ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಅವರಿಗೆ ತಿಳುವಳಿಕೆ ಕೊಡಿ ದೇವರೇ. ಯಾಕೆಂದರೆ ನಮ್ಮ ಪಾತ್ರಗಳೆಲ್ಲ ಬದಲಾಯಿಸಿ ದೇವರ ಥರ ಆಗುವುದು ಎಲ್ಲರಿಗೂ ಕಷ್ಟ. ಅದೇ ವಿಶ್ವಾಸ ಜೀವನ. ನೀವು ಕುತ್ಕೊಂಡು ಪ್ರೇಯರ್ ಮಾಡ್ರಿ. ಯಾರೂ ನಿಮ್ಮನ್ನು ನೋಡ್ತಾ ಇಲ್ಲ. ನೀವು ಕೂಟ ಪ್ರಾರ್ಥನಾ ಮಾಡಬೇಕು ಅಂದಿಲ್ಲ. ನೀವು ಒಬ್ಬರೇ ಕುತ್ಕೊಂಡು ಪ್ರೇಯರ್ ಮಾಡಿದ್ರು, ಮತ್ತೆ ದೇವರು ಹೇಳಿದ್ರು, ಇಬ್ರು ಸೇರಿ ಮಾಡಿದರೆ ಅದಕ್ಕೆ ಜಾಸ್ತಿ ಪ್ರಯೋಜನ ಉಂಟಾಗುತ್ತದೆ. ಅದಕ್ಕೆ ನೀವು ಗ್ರೂಪ್ ಪ್ರೇಯರ್ ಮಾಡಬೇಕು. ನೀವು ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರೇ, ಪಾಸ್ಟರ್ಗೆ ಶಕ್ತಿ ಕೊಡಿ ಸಭೆ ನಡೆಸೋದಕ್ಕೆ. ನಿಮ್ಮ ಪ್ರಾರ್ಥನೆಯಿಂದ ನನಗೆ ಶಕ್ತಿ ಉಂಟಾಗಬೇಕು. ಆವಾಗ ನಿಮಗೆ ಸ್ವರ್ಗದಲ್ಲಿ ನಿಧಿ ಉಂಟಾಗುತ್ತದೆ. ನಾನು ನೋಡ್ತಾ ಇಲ್ಲ ಅಂತ ದೇವರೇ ನೋಡ್ತಾ ಇದೆ. ನಿಮ್ಮ ಪ್ರಾರ್ಥನೆಯಿಂದ ನನಗೂ ಒಳ್ಳೇದಾಗುತ್ತದೆ, ನನಗೆ ಶಕ್ತಿ ಸಿಗುತ್ತದೆ ಇಲ್ಲಿ ಬಂದು ನಿಂತ್ಕೊಂಡು ಬೋಧನೆ ಮಾಡುವುದಕ್ಕೆ. ನೀವು ಯಾರ ಹತ್ರನೂ ಏನೋ ರಿಪೋರ್ಟ್ ಕೊಡಬೇಕಾಗಿಲ್ಲ. ದೇವರ ರಿಪೋರ್ಟ್ ನೋಡಿ ನಿಮಗೆ ಅನುಗ್ರಹ ಕೊಡ್ತಾರೆ. ಇದೇ ದೇವರನ್ನು ಹುಡುಕೋದು. ನಮ್ಮಲ್ಲಿ ಹಣ್ಣುಗಳು ಉಂಟಾಗಬೇಕು. ದೇವರ ಫಲ, ಆತ್ಮದ ಫಲಗಳು ನನ್ನಿಂದ ಸ್ವರ್ಗ ರಾಜ್ಯಕ್ಕೆ ಲಾಭ ಉಂಟಾಗಬೇಕು. ದೇವರ ಮಕ್ಕಳೇ, ಇದೇ ವಿಶ್ವಾಸ ಜೀವನ, ಇದೇ ನಂಬಿಕೆ. ಇಂದ ನಂಬಿಕೆ ಇಲ್ಲದಿದ್ದರೆ ನಿಮ್ಮ ನಂಬಿಕೆ ಬಿಗಿಸಿರು. ತುಂಬ ಪ್ರಾರ್ಥನೆ ಮಾಡ್ತೀರಿ, ಯಾಕೆಂದರೆ ನಮಗೆ ತುಂಬ ಕಷ್ಟ ಇದೆ. ದೇವರೇ, ನನಗದು ಕೊಡಿ, ಇದು ಕೊಡಿ, ಈ ಬಿಡುಗಡೆ ಕೊಡಿ, ಆ ಬಿಡುಗಡೆ ಕೊಡಿ, ಅದು ಕೊಡಿ, ಕುಡಿ ಅಂದರೆ ನಿಮಗೆ ಉತ್ತರನೇ ಸಿಗುವುದಿಲ್ಲ. ದೇವರನ್ನ ಹುಡುಕುವ, ದೇವರ ಹತ್ರ ಬರುವವರು ಅವರು ಇದ್ದಾನೆ ಮತ್ತು ಅವನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾರೆ. ಪ್ರತಿಫಲ ದೇವರು ಕೊಡುತ್ತಾನೆ. ಅರ್ಥ ಮಾಡಿಕೊಳ್ಳಿ, ಹುಡುಕಬೇಕು. ಯಾರು ಸ್ವಾರ್ಥರಾಗಿ ದೇವರ ಮಕ್ಕಳೇ ಜೀವನ ಮಾಡಬೇಡಿ. ನೀವು ಕುತ್ಕೊಂಡು ನಿಮ್ಮ ಚರ್ಚ್ಗೋಸ್ಕರ ಪ್ರೇಯರ್ ಮಾಡಿ, ಪಾಸ್ಟರ್ಗೋಸ್ಕರ ಪ್ರೇಯರ್ ಮಾಡಿ, ಒಬ್ಬೊಬ್ಬರಿಗೋಸ್ಕರ ನೀವು ಪ್ರೇಯರ್ ಮಾಡಿ. ನಮಗೆಲ್ಲರಿಗೂ ಶಕ್ತಿ ಬೇಕು ಈ ದಾರಿಯಲ್ಲಿ ನಡೆಯುವುದಕ್ಕೆ. ನಿಮಗೆ ಅದಕ್ಕೆ ವಿಶ್ವಾಸ ಉಂಟಾಗಬೇಕು. ಯಾರ್ಯಾರು ಪ್ರಾರ್ಥಿಸುತ್ತಾ ಇಲ್ಲ ಅವರಿಗೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಮತ್ತೆ ನೀವು ವಿಶ್ವಾಸಿಗಳಾಗಿ ಚರ್ಚ್ ಬಂದು ಹೋಗ್ತೀರಿ,
ನೀವು ವಿಶ್ವಾಸ ಜೀವನ ನಡೀತಾ ಇಲ್ಲ ಅಂತ ಅರ್ಥ. ದೇವರನ್ನು ಹುಡುಕುವ ಜನರು ಜೀವನದಲ್ಲಿ ನಿರಾಶೆಗೊಳ್ಳುವುದಿಲ್ಲ, ಏಕೆಂದರೆ ಅವರು ಯಾವಾಗಲೂ ಆತನನ್ನು ಮತ್ತು ಆತನ ಆಶೀರ್ವಾದಗಳನ್ನು ಕಂಡುಕೊಳ್ಳುತ್ತಾರೆ. ನೋಡಿ, ನಾವು ಹುಡುಕಿದರೆ ನಮಗೆ ಸಿಗುತ್ತದೆ. ಮತ್ತಾಯ 7:7. ತಟ್ಟಿದರೆ ಓಪನ್ ಮಾಡುತ್ತಾರೆ. ಹುಡುಕಿದರೆ ನಮಗೆ ಸಿಗುತ್ತದೆ. ನಾವು ಡೈಲಿ ದೇವರನ್ನು ಹುಡುಕಿ ಜೀವನ ಮಾಡಿದರೆ ನಮಗೆ ಎಂದೂ ನಿರಾಶೆಗೊಳ್ಳ ಜೀವನ ಮಾಡಬೇಕಾಗಿಲ್ಲ. ಕೀರ್ತನೆಗಳು 34:10 ಹೇಳುತ್ತದೆ, ಪ್ರಾಯದ ಸಿಂಹಗಳು ಕೊರತೆಯಾಗಿ ಹಸಿಯುತ್ತವೆ, ಆದರೆ ಕರ್ತನನ್ನು ಹುಡುಕುವವರು ಯಾವ ಒಳ್ಳೆಯದಕ್ಕಾದರೂ ಕೊರತೆ ಪಡುವುದಿಲ್ಲ. ಅರ್ಥವಾಯ್ತೆ ನಿಮಗೆ? ಯಂಗ್ ಲಯನ್ ಮೇ ಗೋ ಹಂಗ್ರಿ, ಬಟ್ ದೋಸ್ ಹೂ ಸೀಕ್ ದ ಲಾರ್ಡ್ ದೇ ವಿಲ್ ನೆವರ್ ಲೈಕ್ ಎನಿಥಿಂಗ್. ಅರ್ಥ ಮಾಡಿಕೊಳ್ಳಿ. ಯಾವಾಗ ಸೀಕ್ ಮಾಡುವುದು? ಯಾವಾಗಲೂ ಯಾವಾಗಲೂ ಯಾವಾಗಲೂ. ನೀವೆಲ್ಲಿ ಹೋಗಿದ್ರು, ಏನೇ ಮಾಡಿದರು, ಅದಕ್ಕೆ ನಾನು ಹೇಳುವುದು, ನೀವು ಆಫೀಸಲ್ಲಿ ಹೋಗುವರಾದರೂ ಫುಲ್ ಟೈಮ್ ನೀವು ಕಂಪ್ಯೂಟರ್ ಮುಂದೆನೆ ಕುತ್ಕೊಳ್ಳುವುದ? ಹೌದು. ಆದರೂ ಒಂದು ಸ್ವಲ್ಪ ಕಣ್ಣು ಮುಚ್ಕೊಂಡು ನಿಮಗೆಲ್ಲರನ್ನೂ ಬ್ಲೆಸ್ ಮಾಡೋಕ್ಕಾಗತ್ತೆ. ಬೇಕಂದ್ರೆ ನಿಮ್ಗೆ ಮಾಡಬಹುದು. ಇಲ್ಲದಿದ್ದರೆ ನಿಮ್ಗೆ ನಂಬಿಕೆ ಇದ್ದರೆ ನಿಮ್ಗೆ ಮಾಡಬಹುದು. ನಂಬಿಕೆ ಇಲ್ಲ ಅಂದರೆ ನೀವು ಏನು, ನನಗೆ ಟೈಮೇ ಇಲ್ಲ, ನನಗೆ ತುಂಬ ವರ್ಕು, ಪಾಸ್ಟರ್ಗೆ ಅರ್ಥ ಆಗಲ್ಲ, ನಾನು ಹಿಂಗೆ ಹೇಳಿದ್ರೆ ನೀವು ತಿಳ್ಕೊಳ್ತೀರಿ, ನನಗೇನೋ ಸಿಗಬೇಕು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಯ್ಯೋ ಪಾಸ್ಟರ್ಗೆ ಅರ್ಥ ಆಗಲ್ಲ, ನನಗೆ ಎಷ್ಟೊಂದು ಕೆಲಸ ಇದೆ, ಆ ಕೆಲಸ ಎಲ್ಲ ಬಿಟ್ಕೊಂಡು ನಾನು ಹೆಂಗೆ ಪ್ರಾರ್ಥನೆ ಮಾಡುವುದು? ಹಿಂಗೆಲ್ಲ ತಿಳ್ಕೊಂಡ್ರೆ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದಾವೀದನ ನಂಬಿಕೆಯು ಪಾಲಸ್ಟೀನ್ ದೈತ್ಯ ಗೋಲಿಯಾತನ್ನು ಸೋಲಿಸಲು ಮತ್ತು ರಾಜ ಶೌಲನ ನಿರಂತರ ಸಾವಿನ ಬೆದರಿಕೆಯನ್ನು ಜಯಿಸಲು ಕಾರಣವಾಯಿತು. ಏಕೆಂದರೆ ದಾವೀದನು ದೇವರನ್ನು ಹುಡುಕುವವನ ಆಗಿದ್ದನು, ಅವನು ಕೇವಲ ನಂಬಿಕೆಯನ್ನು ಹೊಂದಿರಲಿಲ್ಲ. ದೇವರ ಮಕ್ಕಳೇ, ನೀವು ಯಾರು ಕೇವಲ ನಂಬಿಕೆಯನ್ನು ಇಟ್ಕೋಬಾರದು. ನಿಮಗೇನು ಸಿಗುವುದಿಲ್ಲ. ನಿಮ್ಮ ಜೀವನ ಬರೀ ನಿರಾಶೆಯಲ್ಲೇ ಮುಳುಗುತ್ತದೆ. ನೀವು ಮತ್ತೆ ತುಂಬ ವಿಶ್ವಾಸಿಗಳು ನಾನು ನೋಡಿದ್ದೀನಿ, ಅವರ ಕಷ್ಟ ಎಲ್ಲ ಅವರೇನು ಹೇಳುತ್ತೆ, ದೇವರ ಶಿಲುಬೆ ಇದು, ನನ್ನ ಮನೆಯಲ್ಲಿ ಬರೀ ದೇವರ ಶಿಲುಬೆನೆ, ಬನ್ನಿ ನೋಡಿ. ಎಷ್ಟೊಂದು ಶಿಲುಬೆ ಇಟ್ಕೊಂಡಿದ್ದೀರಾ ನೀವೆಲ್ಲ? ದೇವರ ಶಿಲುಬೆ. ನಿಜವಾದ ಶಿಲುಬೆ ಇಟ್ಕೊಂಡಿಲ್ಲ ಯಾರು. ನಿಜವಾದ ಶಿಲುಬೆ ಏನು? ದೇವರನ್ನು ಪಾಲಿಸುವುದು. ಮತ್ತೆ ದಾವೀದನು, ದೇವರು ಅವನಿಗೆ ಸಂಪತ್ತು ಪ್ರದೇಶಗಳು ಕೊಟ್ಟನು ಮತ್ತು ಅವನು ಇಸ್ರಾಯೇಲ್ ರಾಜನಾಗಿದ್ದನು. ಯಾಕೆ? ದಾವೀದನು ದೇವರನ್ನು ಹುಡುಕುವವನಾಗಿದ್ದನು. ಆದ್ದರಿಂದ ಯಾವುದೇ ಪ್ರಯೋಜನವಿಲ್ಲದ ದೇವರನ್ನು ನಂಬಿ ಮಾತ್ರ ಬದುಕಬೇಡಿ. ದೇವರನ್ನು ಹುಡುಕುವವರಾಗಿರಿ. ನಂಬಿಕೆ ಸಂಕಲನ ಕೆಲಸಗಳು, ಬರೀ ನಂಬಿಕೆ ಎಲ್ಲ. ಫೇತ್ ಪ್ಲಸ್ ವರ್ಕ್, ದಟ್ ಇಸ್ ಫೇತ್. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.